ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ಇನ್ನು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕೂಡ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ಹೆಚ್ಚು ನೋಟಿಫಿಕೇಶನ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಸು ರಿಲೀಸ್ ಮಾಡ್ತಾ ಇರ್ತೀವಿ. ಆ ಒಂದು ವಿಡಿಯೋಸ್ ನಿಮಗೆ ಬೇಗ ರೀಚ್ ಆಗಬೇಕು ಅಂತಂದ್ರೆ ದಯವಿಟ್ಟು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನಮ್ಮ ಚಾನಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿಡಿಯೋಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದೆ, ಮೆಂಟಲ್ ಎಬಿಲಿಟಿ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಮತ್ತೆ ನೆಟ್ಗೆ ಕೆಸೆಟ್ಗೆ ಯೂಸ್ ಆಗ್ತಕ್ಕಂಥ ಪೇಪರ್ 1 ವಿಡಿಯೋಸ್ ಕೂಡ ಇದಾವೆ. ಎಲ್ಲಾ ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕ್ಲಾಸಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿರತಕ್ಕಂಥ ಒಂದು ಅದ್ಭುತವಾದಂತಹ ಕಾನ್ಸೆಪ್ಟು, ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ನಲ್ಲಿರ್ತಕ್ಕಂಥ ಯೂನಿಟ್ 2 ನಲ್ಲಿರುವ ಒಂದು ಕಂಟೆಂಟ್ಸು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಕಂಟೆಂಟುಗಳು ಕೂಡ ಎಕ್ಸಾಮ್ ಪರ್ಪಸ್ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸು. ಹೆಚ್ಚು ವಿಷಯಗಳನ್ನ ಕೇಳಿರ್ತಕ್ಕಂಥ ಕಂಟೆಂಟ್ಸನ್ನೇ ನಾನು ರೆಡಿ ಮಾಡಿದ್ದೀನಿ ನಿಮಗೋಸ್ಕರ. ಎಲ್ಲ ಕಂಟೆಂಟ್ಸನ್ನು ಬೇಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಅರ್ಥ ಆಗೋದಿಲ್ಲ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಪಾಪ್ಯುಲೇಷನ್ ಅಂತಂದ್ರೆ ಏನು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಜನಸಂಖ್ಯೆ ಅಂತಂದ್ರೆ ನಿಮ್ಗೇನು ಗೊತ್ತಿಲ್ಲ ಅಂತ ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ರಿಸರ್ಚ್ ಅಲ್ಲಿ ನಮಗೆ ಪಾಪ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. See, the sum of total or aggregate of all units or cases that conform to some designated set of specifications is called as universe or populations. So ಓವರಾಲ್ ಆಗಿ ನಮ್ಮ ಒಂದು ಯೂನಿವರ್ಸ್ ಅಲ್ಲಿ ಎಷ್ಟು ಯೂನಿಟ್ಸ್ ಇದಾವೆ, ಎಲ್ಲಾ ಒಂದು ಯೂನಿಟ್ಸ್ ಗಳನ್ನ ಓವರಾಲ್ ಆಗಿ ಪಾಪ್ಯುಲೇಷನ್ ಅನ್ನ, ಅದು ಟೋಟಲ್ ಪಾಪ್ಯುಲೇಷನ್, ಒಟ್ಟು ಜನಸಂಖ್ಯೆಯನ್ನ ನಾವೊಂದು ನಿರ್ದಿಷ್ಟವಾಗಿ ಇಷ್ಟೇ ಜನ ಇದ್ದಾರೆ, ವಾಸವಾಗಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಪಾಪ್ಯುಲೇಷನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ವಿಶ್ವದಲ್ಲಿ ನಮ್ಗೆಲ್ಲರಿಗೂ ಕಾಮನ್ ಫ್ಯಾಕ್ಟರ್. ಅದು ಎಲ್ಲಾ ದೇಶದಲ್ಲೂ ಕೂಡ ಜನಸಂಖ್ಯೆ ಅಂತಕ್ಕಂಥದ್ದು ಇದೆ. ಅದು ನಿಮಗೆ ಗೊತ್ತಿದೆ, ನಮ್ಮ ಭಾರತ ದೇಶದಲ್ಲೂ ಕೂಡ ಜನಸಂಖ್ಯೆ ಈಗ ನಂಬರ್ 1 ಸ್ಥಾನದಲ್ಲಿ ಇದೆ. ಮೊದಲು ಚೀನಾ ಇತ್ತು, ಈಗ ಭಾರತ ಇದೆ. ಚೀನಾ 2ನೇ ಸ್ಥಾನಕ್ಕೆ ಹೋಗಿದೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಕಂಟೆಂಟ್ ನೋಡೋದಾದ್ರೆ population and sample. What is the difference between these two? See, population is nothing but is one of the character that should be known by the researcher of all the people. ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಲಕ್ಷಣಗಳನ್ನ ತಿಳ್ಕೊಳ್ತಾರೆ ಯಾರು? ರಿಸರ್ಚರ್ ಅನ್ನೋರು. ಅವರು ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಗುಣಲಕ್ಷಣ ತಿಳ್ಕೊಳ್ಳೋದಲ್ಲದೆ ಇನ್ ಡೆಪ್ತ್ ಆಗಿ ಅವರ ಒಂದು ಕ್ಯಾರೆಕ್ಟರ್, ಆಬ್ಜೆಕ್ಟಿವ್, ಆಟಿಟ್ಯೂಡ್ ಮತ್ತೆ ಅವರ ಒಂದು ನೇಚರ್ ಎಲ್ಲವನ್ನೂ ಕೂಡ ರಿಸರ್ಚ್ಗೆ ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಅಭ್ಯಾಸ ಅಥವಾ ಹವ್ಯಾಸ. ಇದನ್ನೇ ನಾವು ರಿಸರ್ಚ್ ಅಲ್ಲಿ ಪಾಪ್ಯುಲೇಷನ್ ಅಂತ ಹೇಳ್ತೇವೆ ಸ್ನೇಹಿತರೆ. ಇನ್ನ ಸ್ಯಾಂಪಲ್ ಅಂತಂದ್ರೆ ಏನು? ಇದು ಎಕ್ಸಾಮ್ಗೆ ಕೇಳತಕ್ಕಂಥ ಕಂಟೆಂಟ್. ಇದು ಸ್ಯಾಂಪಲ್ ಬಗ್ಗೆ, ಸ್ಯಾಂಪಲಿಂಗ್ ಅಂತ. ಓಕೆನಾ? ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಮಾದರಿ ಅಂತ ಹೇಳ್ತೀವಿ. ಓಕೆನಾ? ಮಾದರಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ವರ್ಡ್ ಕೂಡ ಇದೆ ಇದಕ್ಕೆ, ಸ್ಯಾಂಪಲಿಂಗ್ಗೆ ಇನ್ನೊಂದು ವರ್ಡ್ ಕೂಡ ಇದೆ, ನಮೂನೆ ಅಂತ ಕೂಡ ಹೇಳ್ತೀವಿ. ಮತ್ತೆ ಇನ್ನೊಂದು ವರ್ಡ್ ಕರಿತೇವೆ, ಪ್ರತಿಚಯನ ಅಂತ ಕೂಡ ಕರಿತೇವೆ. ಪ್ರತಿಚಯನ ಅಂತ ಕೂಡ ಕರಿತೇವೆ ಕನ್ನಡದಲ್ಲಿ. ಓಕೆನಾ? ಸ್ಯಾಂಪಲ್ ಅಥವಾ ಸ್ಯಾಂಪಲಿಂಗ್, ಇಷ್ಟ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. So let me discuss what is sampling ಅಥವಾ ಸ್ಯಾಂಪಲ್. ಸಿ ಓವರಾಲ್ ಈ ಪಾಪ್ಯುಲೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಪಾಪ್ಯುಲೇಷನ್ ಅಲ್ಲಿ ನಾವು ಕೆಲವೊಂದು ಪೋರ್ಷನ್ ನಾವು ಕೆಲವೊಂದು ಸ್ಯಾಂಪಲ್ಸ್ ನಾವು ಕಲೆಕ್ಟ್ ಮಾಡ್ಕೋತೀವಿ. ಎ ಸ್ಯಾಂಪಲ್ ಈಸ್ ಎ ಪೋರ್ಷನ್ ಆಫ್ ಪೀಪಲ್ ಡ್ರೋನ್ ಫ್ರಮ್ ಎಂಟೈರ್ ಪಾಪ್ಯುಲೇಷನ್. ಎಂಟೈರ್ ಪಾಪ್ಯುಲೇಷನ್ ಅಲ್ಲಿ 1 to 10 ಅನ್ಕೊಳ್ಳಿ ಪಾಪ್ಯುಲೇಷನ್. ನಾವು ಕೆಲವು ಮಾತ್ರನೇ ನಾವು ತಗೋತೀವಿ. ಲೈಕ್ 1 to 10 ಇದ್ರೆ ನಾವು ತಗೊಳ್ತಕ್ಕಂಥದ್ದು 2 ಆಗಿರ್ಬೋದು, 4 ಆಗಿರ್ಬೋದು, 6 ಆಗಿರ್ಬೋದು,
8 ಆಗಿರ್ಬೋದು. ಕೆಲವನ್ನು ಮಾತ್ರನೇ ತಗೋತೀವಿ. ಇವು ಇಷ್ಟು ಕೂಡ ಒಂದು ಮಾದರಿ ಆಗಿರುತ್ತೆ. ಓವರ್ ಆಲ್ ಪಾಪ್ಯುಲೇಷನ್ಗೆ ಇದು ಮಾದರಿ ಆಗಿರುತ್ತೆ, ಇದು ಸ್ಯಾಂಪಲ್ಸ್ ಆಗಿರುತ್ತೆ. ಇದನ್ನೇ ನಾವು ಸ್ಯಾಂಪಲ್ ಅಂತ ಹೇಳೋದು. ಓಕೆ, ಈ ಕಂಪ್ಲೀಟ್ ಗುಂಪನ್ನ ಇದು ಯಾವುದು 2, 4, 6, 8 ಅಂತಕ್ಕಂಥದ್ದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಈ ಹೋಲ್ ಗ್ರೂಪ್ ನ ರೆಪ್ರೆಸೆಂಟೇಟಿವ್ ಯಾರು? ಸ್ಯಾಂಪಲ್. ಇಲ್ಲಿದೆ, ಇಟ್ ವಿಲ್ ಬಿ ದ ರೆಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನ್. ಈ ಪಾಪ್ಯುಲೇಷನ್ ನ, ಈ ಓವರ್ ಆಲ್ ಪಾಪ್ಯುಲೇಷನ್ ನ ರೆಪ್ರೆಸೆಂಟ್ ಮಾಡೋದು ಯಾರು ಅಂತಂದ್ರೆ ಸ್ಯಾಂಪಲ್. ಓಕೆನಾ? ಓವರ್ ಆಲ್ ಪಾಪ್ಯುಲೇಷನ್ ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಸ್ಯಾಂಪಲ್. ಓಕೆನಾ? ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೋಡಿ, ಈ ಪಾಪ್ಯುಲೇಷನ್ ಅಲ್ಲಿ ಇಲ್ಲಿ ಸುಮಾರು ಒಂದು ಇಮೇಜಸ್ ಹಾಕಿದ್ದೀನಿ ನಾನು. ವ್ಯಕ್ತಿಗಳ ಇಮೇಜಸ್ ಅನ್ಕೊಳ್ಳಿ ಅಥವಾ ಕಮ್ಯುನಿಟಿ ಅನ್ಕೊಳ್ಳಿ, ಇದನ್ನ ಸಮುದಾಯ ಅಂತ ಅನ್ಕೊಳ್ಳಿ. ಈ ಕಮ್ಯುನಿಟಿಯಲ್ಲಿ ನಮಗೆ ಬೇಕಾದವ್ರನ್ನ ಅಥವಾ ಅವಶ್ಯಕತೆ ಇರೋರ್ನ ಕೆಲವ್ರನ್ನ ನಾವೇನ್ ಮಾಡ್ತೀವಿ? ಸೆಲೆಕ್ಟ್ ಮಾಡ್ಕೋತೀವಿ. ಈ ಕೆಲವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ನಾವು ಸ್ಯಾಂಪಲ್ ಅಥವಾ ಸ್ಯಾಂಪಲಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ನಾವು ಓವರ್ ಆಲ್ ಪಾಪ್ಯುಲೇಷನ್ ಅಲ್ಲಿ, ಓವರ್ ಆಲ್ ಕಮ್ಯುನಿಟಿಯಲ್ಲಿ ಒಂದು ನಿರ್ದಿಷ್ಟವಾದ ಅಂಶಗಳಲ್ಲಿ ನಾವೇನ್ ಮಾಡ್ತೀವಿ? ಕೆಲವೊಂದನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಕೆಲವೊಂದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಸ್ಯಾಂಪಲ್ ಆಗುತ್ತೆ. ಈ ಒಂದು ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇಷ್ಟು, ಇದನ್ನೇ ನಾವು ಸ್ಯಾಂಪಲ್ ಅಂತೀವಿ. ಈಗ ಅರ್ಥ ಆಗಿರ್ಬೇಕು ಸ್ನೇಹಿತರೆ ನಿಮ್ಗೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ, ಈ ಸ್ಯಾಂಪಲಿಂಗ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಸಂಭವನೀಯ ಅಂತೇಳಿ, ಇನ್ನೊಂದು ಅಸಂಭವನೀಯ ಅಂತ. ಇಂಗ್ಲಿಷ್ ಹೇಳೋದಾದ್ರೆ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, 2 ಟೈಪ್ಸ್ ಇದೆ ಸ್ನೇಹಿತರೆ. ಸ್ಯಾಂಪ್ಲಿಂಗ್ ಮೆಥಡ್ ಅಲ್ಲಿ 2 ಟೈಪ್ಸ್ ಇದೆ, ಪ್ರಾಬಬಿಲಿಟಿ, ಎರಡನೇದು ನಾನ್ ಪ್ರಾಬಬಿಲಿಟಿ. ಫಸ್ಟ್ ಆಫ್ ಆಲ್, ಪ್ರಾಬಬಿಲಿಟಿ ಅಂದ್ರೆ ಏನು? ಸಂಭವನೀಯ, ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬರಿಗೂ ಇಲ್ಲಿ ಚಾನ್ಸ್ ಸಿಗುತ್ತೆ ಸ್ನೇಹಿತರೆ. ಅಷ್ಟೇ ಅರ್ಥ ಮಾಡ್ಕೋಬೇಕು, ಬೇರೆ ಏನು ಜಾಸ್ತಿ ಬೇಡ. ಇಲ್ಲಿ ಎಷ್ಟು 100 ಜನ ಇದ್ರೆ 100 ಜನಕ್ಕೂ ಇಲ್ಲಿ ಚಾನ್ಸ್ ಅಂತಕ್ಕಂಥದ್ದು, ಅವಕಾಶ ಅನ್ನತಕ್ಕಂಥದ್ದು ಸಿಗುತ್ತೆ. ಕಾರಣ ಅದು ಪ್ರಾಬಬಿಲಿಟಿಯಲ್ಲಿ. ಇಟ್ಸ್ ಇನ್ವಾಲ್ವ್ಸ್ ರ್ಯಾಂಡಮ್ ಸೆಲೆಕ್ಷನ್ ಅಂಡ್ ಎವ್ರಿ ಯೂನಿಟ್ ಹ್ಯಾಸ್ ಅನ್ ಈಕ್ವಲ್ ಆಪರ್ಚುನಿಟಿ ಇಸ್ ಬೀಯಿಂಗ್ ಸೆಲೆಕ್ಟೆಡ್. ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶ ಸಿಗುತ್ತೆ. ಇಲ್ಲಿ ಸಮಾನವಾದಂತಹ ಅವಕಾಶ ಸಿಗುತ್ತೆ. ಓಕೆನಾ? ನಾನ್ ಪ್ರಾಬಬಿಲಿಟಿಯಲ್ಲಿ ಯಾವುದೇ ರೀತಿಯಾದ ಸಮಾನ ಅವಕಾಶ ಸಿಗಲ್ಲ. ಸಮಾನ ಅವಕಾಶ ಸಿಗಲ್ಲ ಇಲ್ಲಿ. ಫಾರ್ ಎಕ್ಸಾಂಪಲ್, 1 to 100 ಮೆಂಬರ್ಸ್ ಅಲ್ಲಿ ನಾವು ಈ ಒಂದು ಗ್ರೂಪ್ ಅಲ್ಲಿ ನಾವು ಸ್ಯಾಂಪಲ್ಸ್ ನ ತಗೋಬೇಕು ಅನ್ಕೊಳ್ಳಿ. ಈ ಒಂದು ಗ್ರೂಪ್ ಅಲ್ಲಿ ಸ್ಯಾಂಪಲ್ಸ್ ನ ತಗೋಬೇಕು ಅಂತಂದ್ರೆ ಇಲ್ಲಿ ಕೆಲವರಿಗೆ ಅವಕಾಶಗಳು ಮಿಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಈ ಒಂದು ಗ್ರೂಪ್ ಅಲ್ಲಿ ಅವಕಾಶಗಳು ಮಿಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಇದನ್ನೇ ನಾವು ನಾನ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. It does not involve random selection and every unit does not get an equal opportunity being selected. Every unit ಅಲ್ಲಿ ಈಕ್ವಲ್ ಆಪರ್ಚುನಿಟಿ ಸಿಗಲ್ಲ ಅಂತ ಇಲ್ಲಿ ಒಂದು ಅರ್ಥ. ಓಕೆನಾ? ಪ್ರಾಬಬಿಲಿಟಿಯಲ್ಲಿ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ. ನಾನ್ ಪ್ರಾಬಬಿಲಿಟಿಯಲ್ಲಿ ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ, ಕೆಲವರಿಗೆ ಮಾತ್ರನೇ ಸಿಗುತ್ತೆ ಸ್ನೇಹಿತರೆ. ಇನ್ನು ಪ್ರಾಬಬಿಲಿಟಿ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ನೋಡಿ, ಪ್ರಾಬಬಿಲಿಟಿಯ ಅರ್ಥ ನಿಮಗೆ ಹೇಳೋದಾದ್ರೆ, ಪ್ರಾಬಬಿಲಿಟಿ ಅಂತಕ್ಕಂಥದ್ದು ದ ಸೈಜ್ ಆಫ್, ಅಂದ್ರೆ ಇಟ್ ರಿಕ್ವೈರ್ಸ್ ದ ಫಾಲೋಯಿಂಗ್ ಕಂಡೀಷನ್ಸ್. ಇದರ ಒಂದು ಕಂಡೀಷನ್ಸ್ ಏನೇನು ಸ್ಯಾಟಿಸ್ಫೈ ಆಗಿರ್ಬೇಕು ಅಂದ್ರೆ, ಸೈಜ್ ಆಫ್ ದ ಯೂನಿವರ್ಸ್ ಮಸ್ಟ್ ಬಿ ನೋನ್, ಅಂದ್ರೆ ಬ್ರಹ್ಮಾಂಡದ ಗಾತ್ರವನ್ನ ತಿಳಿದಿರ್ಬೇಕು ಸ್ನೇಹಿತರೆ. ಓವರ್ ಆಲ್ ಎಷ್ಟಿದೆ ಪಾಪ್ಯುಲೇಷನ್ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಿರಬೇಕು. ಓವರ್ ಆಲ್ ಪಾಪ್ಯುಲೇಷನ್ ಎಷ್ಟಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನ ನಾವು ಪ್ರಾಬಬಿಲಿಟಿ ಅಂತೀವಿ. ಯಾಕಂದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ವಾ, ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಇಲ್ಲಿ. ಸೊ ಅದಕ್ಕೆ ಎಲ್ಲರಿಗೂ ಚಾನ್ಸ್ ಕೊಡೋದಕ್ಕೆ ಒಂದು ಬ್ರಹ್ಮಾಂಡ ಅನ್ಕೊಳ್ಳಿ, ಇದು ಯೂನಿವರ್ಸ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಮ್ಯಾಕ್ಸಿಮಮ್ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಸರಿಯಾಗಿ ಅಂಕಿಅಂಶಗಳು ಗೊತ್ತಿರಬೇಕು ಸ್ನೇಹಿತರೆ. ಆಗ್ಲೇ ನೀವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ನ ತಗೊಳಕಾಗೋದು. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ನ ಮಾಡ್ಬೇಕಾಗಿರೋದು ಅಥವಾ ಮಾಡಕ್ ಆಗ್ಬಹುದು, ಇಲ್ಲಂತಂದ್ರೆ ಮಾಡಕ್ ಆಗೋದಿಲ್ಲ. ಯೂನಿವರ್ಸ್ ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಗೊತ್ತಿರ್ಬೇಕು, ಸೈಜ್ ಗೊತ್ತಿರ್ಬೇಕು ಸ್ನೇಹಿತರೆ ನಿಮ್ಗೆ, ಅದ್ರ ಗಾತ್ರ ಗೊತ್ತಿರ್ಬೇಕು. ಎರಡನೇದು ಡಿಸೈರ್ಡ್ ಸ್ಯಾಂಪಲ್ ಮಸ್ಟ್ ಬಿ ಸ್ಪೆಸಿಫೈಡ್ ಅಂತ ಇದೆ ಅಲ್ವಾ.
ಸೊ ಬಯಸಿದ ಮಾದರಿಯನ್ನ ನಿರ್ದಿಷ್ಟಪಡಿಸಬೇಕು ಅಂತೇಳಿ. ನೀವೇನ್ ಮಾದರಿ, ನೀವ್ ಯಾವ ಒಂದು ಸ್ಯಾಂಪಲ್ ನ ಮಾಡ್ಬೇಕು ಅಂತ ಇದೆಯಾ ಅದ್ರ ಬಗ್ಗೆ ನೀವು ಸ್ಪೆಸಿಫಿಕ್ ಆಗಿ ಹೇಳಬೇಕು ಸ್ನೇಹಿತರೆ. ಸ್ಪೆಸಿಫಿಕ್ ಆಗಿ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ನೀವು ಸ್ಯಾಂಪಲ್ ತಗೋತಾ ಇದ್ದೀರಾ, ಯಾವ ಒಂದು ಕ್ಷೇತ್ರದಲ್ಲಿ, ಯಾವ ಒಂದು ಮ್ಯಾಟರ್ಗೆ, ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ಗ, ಇಲ್ಲ ನಿಮ್ಮ ಎಜುಕೇಶನ್ ಪಟ್ಟಿರೋದಕ್ಕ, ಇಲ್ಲ ಬೇರೆ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದಕ್ಕ, ಪರ್ಟಿಕ್ಯುಲರ್ಲಿ ನೀವು ಸ್ಪೆಸಿಫೈ ಮಾಡಬೇಕು ಇದಕ್ಕೆ ನಾವು ಸ್ಯಾಂಪ್ಲಿಂಗ್ ತಗೋತಾ ಇರೋದು ಅಂತ. ಫಾರ್ ಎಕ್ಸಾಂಪಲ್ ಬ್ಲಡ್ ವಿಚಾರಕ್ಕೆ ಬಂದಾಗ ಬ್ಲಡ್ ಸ್ಯಾಂಪಲ್ ತಗೋತೀವಿ, ಇಲ್ಲಿ ಸ್ಪೆಸಿಫಿಕ್ ಯಾವ್ದಾಯ್ತು ಅಂತಂದ್ರೆ ಬ್ಲಡ್ ಆಯ್ತು ಅಲ್ವಾ, ಬ್ಲಡ್ ತಗೊಳ್ಳೋದಾಯ್ತು. ಇದು ಈ ರೀತಿ ಸ್ಪೆಸಿಫಿಕ್ ಮಾಡಬೇಕಾಗುತ್ತೆ. ಮತ್ತೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಕಂಪ್ಲೀಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಟು ಬಿ ಸ್ಟಡಿಡ್ ಶುಡ್ ಬಿ ಅವೈಲಬಲ್. ನೀವು ಅಧ್ಯಯನ ಮಾಡಬೇಕಾದ ವಿಷಯಗಳ ಸಂಪೂರ್ಣ ಪಟ್ಟಿ ಅಂತಕ್ಕಂಥದ್ದು ಲಭ್ಯ ಇರಬೇಕು ಸ್ನೇಹಿತರೆ. ಸಂಪೂರ್ಣ ಪಟ್ಟಿ ಅಂತಕ್ಕಂಥದ್ದು ಲಭ್ಯ ಇರಬೇಕು. ಇಲ್ಲಿ ಓವರ್ ಆಲ್ ಎಲ್ಲಾ ಸಬ್ಜೆಕ್ಟ್ಸು, ಯಾವ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಅಥವಾ ಯಾವ ವಿಷಯದ ಬಗ್ಗೆ ನೀವು ಸ್ಯಾಂಪ್ಲಿಂಗ್ ನ ತಗೋಬೇಕು, ಓವರ್ ಆಲ್ ಕಂಪ್ಲೀಟ್ ಇನ್ಫಾರ್ಮೇಶನ್, ಕಂಪ್ಲೀಟ್ ಲಿಸ್ಟ್ ಇರಬೇಕು ಸ್ನೇಹಿತರೆ. ಓಕೆನಾ, ಅದನ್ನು ನಾವು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಈಚ್ ಎಲಿಮೆಂಟ್ ಮಸ್ಟ್ ಹ್ಯಾವ್ ಅನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಇದರಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಸಿಗುತ್ತೆ, ಸಮಾನವಾದ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತೆ ನಿಮಗೆ ಇನ್ನೂ ಇಂಪಾರ್ಟೆಂಟ್, ಇದರಲ್ಲಿ ಟೈಪ್ಸ್ ಇದಾವೆ ಸ್ನೇಹಿತರೆ. ಇದರಲ್ಲಿ 4 ಟೈಪ್ಸ್ ಇದೆ ಪ್ರಾಬಬಿಲಿಟಿಯಲ್ಲಿ. ಸಂಭವನೀಯ ಒಂದು ಮಾದರಿಯಲ್ಲಿ 4 ಟೈಪ್ಸ್, 4 ವಿಧ ಇದೆ. ಒಂದನೇದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಎರಡನೇದು ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಮೂರನೇದು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ನಾಲ್ಕನೇದು ಏರಿಯಾ ಆರ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತೇಳಿ. ಒಂದೊಂದೇ ಈಗ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ, ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ಗೂ ಕೂಡ ಸಮಾನವಾದಂತಹ ಚಾನ್ಸ್ ಸಿಗುತ್ತೆ, ಮೊದಲನೇ ಪಾಯಿಂಟ್. ಮತ್ತೆ ಇದರಲ್ಲಿ ಸ್ವಾತಂತ್ರ್ಯ ಕೂಡ ಇರುತ್ತೆ, ಎಲ್ಲರಿಗೂ ಸ್ವಾತಂತ್ರ್ಯ ಅನ್ನತಕ್ಕಂಥದ್ದು ಇರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನ್ ಸಿಗಲ್ಲ ನಮ್ಗೆ, ಈ ಒಂದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ನಮ್ಗೆ ಏನ್ ಸಿಗಲ್ಲ ಅಂತಂದ್ರೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ ನಮಗೆ ಸಿಗದೇ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇತರರ ಆಯ್ಕೆಯಲ್ಲಿ ಸಂಬಂಧ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಮಾನತೆ ಸ್ವಾತಂತ್ರ್ಯ ಆಯ್ತು, ಸಮಾನತೆ ಸ್ವಾತಂತ್ರ್ಯ ಆಯ್ತು. ಇನ್ನೊಂದು ಪಾಯಿಂಟ್ ಏನಪ್ಪಾ ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ, ಈ ನಾವು ಮಾಡ್ತಕ್ಕಂಥ ಒಂದು ಸ್ಯಾಂಪ್ಲಿಂಗು ಇನ್ನೊಬ್ಬರಿಗೆ ರಿಲೇಟ್ ಆಗಿರಲ್ಲ. ಈ ಸ್ಯಾಂಪಲ್ ಇನ್ನೊಬ್ಬರಿಗೆ ಸಂಬಂಧಿಸಿರಲ್ಲ ಸ್ನೇಹಿತರೆ. ಒಬ್ಬರ ಸಂಬಂಧಿಸಿರೋದಿಲ್ಲ ಅಂತಂದ್ರೆ ರಿಲೇಟಿವಿಟಿ ಇರೋದಿಲ್ಲ. ಈಗ 2 ಪರ್ಸನ್ಸ್ ಇದ್ದಾರೆ ಇಲ್ಲಿ, ಇವರ ಒಂದು ಸ್ಯಾಂಪ್ಲಿಂಗ್ಗೆ ಸಂಬಂಧಿಸಿರೋದಿಲ್ಲ, ಶುಡ್ ನಾಟ್ ರಿಲೇಟೆಡ್ ಟು ಅದರ್ ಪರ್ಸನ್, ಬೇರೆಯವರಿಗೆ ಸಂಬಂಧಿಸಿರೋದಿಲ್ಲ. ಇದು ಅದು ವೆರಿ ವೆರಿ ಇಂಪಾರ್ಟೆಂಟ್ ಸಿಂಪಲ್ ರ್ಯಾಂಡಮ್ ಅಲ್ಲಿ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ, ಈ ಸಿಂಪಲ್ ರ್ಯಾಂಡಮ್ ಅಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು ನಾವು. ಸಿಂಪಲ್ ರ್ಯಾಂಡಮ್ ಅಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ತಕ್ಕಂತ ಒಂದು ಸ್ಯಾಂಪ್ಲಿಂಗ್ ಇದು. ನೋಡಿ, ಇಲ್ಲಿ ಇಬ್ರಿದ್ದಾರೆ, ಸೊ ಇವ್ರಿಗೂ ಚಾನ್ಸ್ ಇದೆ, ನಾನು ಡಯಾಗ್ರಾಮ್ ಹಾಕಿದ್ದೀನಿ, ಇಮೇಜ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. ನೋಡಿ, ಇಲ್ಲೂ ಕೂಡ ಸೇಮ್ ಅದೇ ತರದ ವ್ಯಕ್ತಿಗಳಿಗೆ ಚಾನ್ಸ್ ಸಿಕ್ಕಿದೆ. ಇಲ್ಲಿ ಅದೇ ತರದ ವ್ಯಕ್ತಿಗಳು ಇಬ್ರು ಇದ್ದಾರೆ, ಇಲ್ಲೂ ಕೂಡ ಅದೇ ತರದ ವ್ಯಕ್ತಿಗಳು ಇಬ್ರು. ಅಂದ್ರೆ ಇವ್ರಿಗೂ ಚಾನ್ಸ್ ಇದೆ, ಇವ್ರಿಗೂ ಚಾನ್ಸ್ ಇದೆ, ಇವ್ರಿಗೂ ಚಾನ್ಸ್ ಇದೆ, ಇವ್ರಿಗೂ ಚಾನ್ಸ್ ಇದೆ, ಇಲ್ಲಿ ಇವ್ರಿಗೂ ಚಾನ್ಸ್ ಇದೆ, ಇಲ್ಲಿಬ್ರಿಗೆ ಎಲ್ಲರಿಗೂ ಕೂಡ ಚಾನ್ಸ್, ಈಕ್ವಲ್ ಚಾನ್ಸ್ ಸ್ನೇಹಿತರೆ. ಇಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಚಾನ್ಸ್ ಅಂತಕ್ಕಂಥದ್ದು ದೊರೆಯುತ್ತೆ. ಇದನ್ನೇ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳೋದು. ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನ ನಾವು ಹೇಗೆ ಯೂಸ್ ಮಾಡ್ಬೋದು, ಹೇಗೆ ನಾವು ಬಳಕೆ ಮಾಡ್ಬೋದು ಅಂತಂದ್ರೆ, ಲಾಟ್ರಿ ಟೆಕ್ನಿಕ್ ಮುಖಾಂತರ ನಾವು ಈ ಸ್ಯಾಂಪಲ್ ನ ಮಾಡ್ಬೋದು, ಸ್ಯಾಂಪ್ಲಿಂಗ್ ನ ಮಾಡ್ಬೋದು. ಓಕೆನಾ, ಲ್ಯಾಟ್ರಿ ನೋಡಿದ್ದೀರಾ ನೀವು, ಲ್ಯಾಟ್ರಿ ಹೇಗೆ ಅಂತ, ಯಾರಿಗೆ ಲಕ್ಕಿ ಇರುತ್ತೋ ಅವ್ರಿಗೆ ಆತರ ಅಂತೇಳಿ ಲ್ಯಾಟ್ರಿ ಮುಖಾಂತರ ನಾವು ಸ್ಯಾಂಪ್ಲಿಂಗ್, ಎಲ್ಲರಿಗೂ ಚಾನ್ಸ್ ಇರುತ್ತೆ ಸ್ನೇಹಿತರೆ ಇಲ್ಲಿ. ಮತ್ತೆ ಕಾಯಿನ್ಸ್ ಟಾಸ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಮೆಥಡ್ ನ ಯೂಸ್ ಮಾಡ್ಬೋದು, ಸ್ಯಾಂಪ್ಲಿಂಗ್ ನ ಮಾಡ್ಬೋದು. ಮೂರನೇದು ಫಿಶಿಂಗ್ ಬಾಲ್ ಡ್ರಾ, ಅಂದ್ರೆ ಎಲ್ಲರಿಗೂ ಚಾನ್ಸ್ ಇರುತ್ತೆ, ಯಾರಿಗೆ ಲಕ್ಕಿ ಇರುತ್ತೋ ಅವ್ರಿಗೆ. ಈಗ
ನೋಡಿ, ಫಿಶಿಂಗ್ ಬಾಲ್ ಅಂತಂದ್ರೆ ಒಂದು ಡಬ್ಬದಲ್ಲಿ ನಾವು ಪೇಪರ್ಸ್ ಹಾಕಿರ್ತೀವಿ. ಡಬ್ಬದಲ್ಲಿ ಪೇಪರ್ಸ್ ಹಾಕಿದ್ರೆ ಎಲ್ಲರಿಗೂ ಚಾನ್ಸ್ ಇರುತ್ತಲ್ವ ಎತ್ಕೊಳ್ಳೋದಕ್ಕೆ, ಅಲ್ವಾ? ಸೊ ಈ ಮೂರು ಅಷ್ಟೇ ಸ್ನೇಹಿತರೆ. ಈಗ ಲಾಟ್ರಿ ವಿಚಾರಕ್ಕೆ ಬಂದಾಗ ಲಾಟ್ರಿ ಟಿಕೆಟ್ ಎಲ್ಲರೂ ತಗೋತಾರೆ, ಅದು ಎಲ್ಲರಿಗೂ ಚಾನ್ಸ್ ಇರುತ್ತೆ, ಬಟ್ ಸಿಗೋದು ಯಾರಿಗೆ? ಒಬ್ಬರಿಗೆ. ಸೊ ಈ ರೀತಿ ನಾವು ಈ ಮೂರು ವಿಧಗಳಲ್ಲಿ ನಾವು ಸ್ಯಾಂಪ್ಲಿಂಗ್ ನಾವು ಮಾಡ್ಬೋದಾಗತ್ತೆ, ಎಲ್ಲರಿಗೂ ಚಾನ್ಸ್ ಕೊಡ್ಬೋದಾಗುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ. ಇದ್ರ ಅರ್ಥ. ನೆಕ್ಸ್ಟ್ ನೋಡೋದಾದ್ರೆ ನಾವು ಕ್ರಮಬದ್ಧವಾದ ಅಥವಾ ವ್ಯವಸ್ಥಿತವಾದ ನಮೂನೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮೂನೆ ಇದು, ಓಕೆನಾ? ನಮೂನೆ ಅಥವಾ ಮಾದರಿ ಅಂತ ಅದು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸಿಸ್ಟಮ್ಯಾಟಿಕ್ ಅಂತಂದ್ರೆ ಒಂದು ಕ್ರಮಬದ್ಧವಾದ, ಒಂದ್ ನಿಮಿಷ ಸ್ನೇಹಿತರೆ, ಕ್ರಮಬದ್ಧವಾದ ಅಥವಾ ವ್ಯವಸ್ಥಿತವಾದಂತಹ ಒಂದು ನಮೂನೆ ಅಂತ ಹೇಳ್ಬೋದು. ಈ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನಮ್ಗೆ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಒಂದು ಕ್ರಮಬದ್ಧವಾಗಿ ಎಲ್ಲರೂ ನಿಲ್ಲಿಸಿರ್ತೀವಿ, ಓಕೆನಾ? ಕ್ರಮಬದ್ಧವಾಗಿ ಅಥವಾ ಅನುಕ್ರಮವಾಗಿ ನಿಲ್ಲಿಸಿ ನಾವು ನಿರ್ದಿಷ್ಟ ಸಂಖ್ಯೆಯ ಸ್ಥಾನದಿಂದ ಆರಂಭಗೊಂಡು, ಅಂದ್ರೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ನಿರ್ದಿಷ್ಟ ಸಂಖ್ಯೆಯ ಸ್ಥಾನದಿಂದ ಆರಂಭಗೊಂಡು ಪ್ರತಿ ಒಂದನೇ ಸ್ಥಾನದಲ್ಲಿರುವ ಸದಸ್ಯರ ಆಯ್ಕೆಗೆ ಕ್ರಮಬದ್ಧ ನಮೂನೆ ಅಂತ. ನೋಡಿ, ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ. ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತೀವಿ. ಇಲ್ಲಿಂದಾನೇ ಪ್ರಾರಂಭ ಮಾಡ್ತೀವಿ, ಇಲ್ಲಿಂದ ಪ್ರಾರಂಭ ಮಾಡಲ್ಲ, ನಾವು ಲಾಸ್ಟ್ ಇಂದ ಪ್ರಾರಂಭ ಮಾಡಲ್ಲ, ಮೊದಲಿಂದಾನೇ ಪ್ರಾರಂಭ ಮಾಡ್ತೀವಿ. ಮೊದಲಿಂದಾನೇ ಪ್ರಾರಂಭ ಮಾಡಿ ಇಲ್ಲಿ ಪ್ರತಿ ಐದು ಜನಕ್ಕೆ ಒಬ್ಬನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಂದ 5ನೇವನು, ಇಲ್ಲಿ ಇವನ್ನ ತಗೋತೀವಿ, ಈ ವ್ಯಕ್ತಿನ. ನೆಕ್ಸ್ಟ್ 10ನೇ ವ್ಯಕ್ತಿನ ತಗೋತೀವಿ, ಇಲ್ಲ 8ನೇ ವ್ಯಕ್ತಿನ ತಗೋತೀವಿ. ಇಲ್ಲಿ ನೋಡಿ, ಇಬ್ಬರನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋರನ್ನ ತಗೊಂಡಿದ್ದಾರೆ, ಇಲ್ಲಿ 5ನೇ ಪ್ಲೇಸ್ ಅಲ್ಲಿ ಇರೋರನ್ನ ತಗೊಂಡಿದ್ದಾರೆ, ಇಲ್ಲಿ 8ನೇ ಪ್ಲೇಸ್ ಅಲ್ಲಿ ಇರೋರನ್ನ ತಗೊಂಡಿದ್ದಾರೆ, ಇಲ್ಲಿ 11ನೇ ಪ್ಲೇಸ್ ಅಲ್ಲಿ ಅಲ್ಲ ನಾವು ತಗೊಂತಾ ಹೋಗ್ತೀವಿ, ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಅದು ಸಿಸ್ಟಮ್ಯಾಟಿಕ್ ಆಗಿ ನಾವು ಕ್ರಮಬದ್ಧವಾಗಿ, ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂತ, ಕ್ರೊನಾಲಾಜಿಕಲ್ ಆರ್ಡರ್ ಅಂತ ಹೇಳ್ತೀವಿ ನಾವು. 1 2 3 4 5 ಇದನ್ನ ಕ್ರೊನಾಲಾಜಿಕಲ್ ಆರ್ಡರ್ ಅಂತ ಹೇಳೋದು, ಓಕೆನಾ ಸ್ನೇಹಿತರೆ? ಇದನ್ನ ನಾವು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಓವರ್ ಆಲ್ ಆಗಿ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು 300 ಜನ ಇರ್ತಾರೆ. 300 ಜನದಲ್ಲಿ ನಾವು 50 ಜನ ತಗೋಬೇಕು. 50 ಜನನು ನಾವು ಸಿಸ್ಟಮ್ಯಾಟಿಕ್ ಆಗಿ ತಗೋತೀವಿ ನಾವು, ಓಕೆನಾ? ಇದೊಂದು ತುಂಬಾ ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ವಿಧಾನ, ಸರಳವಾಗಿರ್ತಕ್ಕಂಥ ಒಂದು ವಿಧಾನ. ಮತ್ತೆ ಇದರಲ್ಲಿ ಸಮಯ ಅಂತಕ್ಕಂಥದ್ದು, ಟೈಮ್ ಅಂತಕ್ಕಂಥದ್ದು ತುಂಬಾ ಸೇವ್ ಮಾಡ್ಬೋದು ಸ್ನೇಹಿತರೆ, ಓಕೆನಾ? ಟೈಮ್ ಅಂತಕ್ಕಂಥದ್ದು ತುಂಬಾ ಸೇವ್ ಮಾಡ್ಬೋದು. ಡಯಾಗ್ರಾಮ್ಸ್ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ, ಓಕೆನಾ? ಇಲ್ಲಿ ನಾವು ಮೀನಿಂಗ್ ನ ಓದ್ಬೇಕು ಅನ್ನೋದೇ ಬೇಡ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ 100% ಆನ್ಸರ್ ಮಾಡ್ಬೋದು. ಅದಕ್ಕೆ ಈ ತರದ ಡಯಾಗ್ರಾಮ್ಸ್ ಮಾಡೋದು ನಾನು, ಓಕೆನಾ? ನಿಮ್ಗೆ ಅರ್ಥ ಆಗ್ಲಿ ಅಂತ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ಅದು ತುಂಬಾ ಈಸಿ ಆಗುತ್ತೆ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ನೆಕ್ಸ್ಟ್ ಓದಿದ್ದೀರಾ ಅಂತಂದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತೆ ಎರಡನೇದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್. ದಿಸ್ ಆಲ್ ದ ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಗೊತ್ತಿರ್ಲಿ, ಓಕೆನಾ? ಪ್ರಾಬಬಿಲಿಟಿಯ ಒಂದು ಟೈಪ್ಸ್, ಸಂಭವನೀಯ ಒಂದು ಮಾದರಿಯ ಒಂದು ವಿಧಗಳು ಇವೆಲ್ಲ. ಸ್ಟ್ರಾಟಿಫೈಡ್ ಅಂತಂದ್ರೆ ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ, ಇದನ್ನ ಶ್ರೇಣೀಕೃತ ಅಂತ ಕೂಡ ಕರಿತೀವಿ, ವರ್ಗೀಕೃತ ಅಂತ ಕೂಡ ಕರಿತೀವಿ. ವರ್ಗೀಕೃತ ಅಥವಾ ಶ್ರೇಣೀಕೃತ ಅಂತ ಕೂಡ ಕರಿತೀವಿ. ಇದನ್ನೇ ನಾವು ಸ್ಟ್ರಾಟಿಫೈಡ್ ಅಂತ ಕರೆಯೋದು. ಈ ಸ್ಟ್ರಾಟಿಫೈಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ಸಮೂಹವನ್ನ ವಿವಿಧ ಗುಂಪುಗಳನ್ನಾಗಿ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಆ ವಿವಿಧ ಗುಂಪುಗಳಿಂದ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ವಿವಿಧ ಗುಂಪುಗಳಿಂದ ನಾವೇನ್ ಮಾಡ್ತೀವಿ, ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಇದನ್ನೇ ನಾವು ಸ್ಟ್ರಾಟಿಫೈಡ್. ಡಿಫರೆಂಟ್ ಗ್ರೂಪ್ಸ್ ಇಂದ we can choose the different groups. In that different groups we can select only one. ಇದನ್ನೇ ನಾವು ಸ್ಟ್ರಾಟಿಫೈಡ್ ಅಂತ ಹೇಳೋದು. ನೋಡಿ, ಈ ಗ್ರೂಪ್ ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಈ ಗ್ರೂಪ್ ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಈ ಗ್ರೂಪ್ ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಈ ಗ್ರೂಪ್ ಅಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇದನ್ನೇ ಒಂದು ಸ್ಯಾಂಪಲ್ ಅಂತ ಹೇಳೋದು. ಇದನ್ನೇ ನಾವು ಸ್ಟ್ರಾಟಿಫೈಡ್. ಈ ವರ್ಡಲ್ಲೇ ಇರುತ್ತಲ್ವಾ, ವರ್ಗೀಕೃತ ಅಂದ್ರೆ ಕ್ಯಾಟಗರೈಸ್ಡ್ ಅಂತ ಹೇಳಿ ನಾವು ಕ್ಯಾಟಗರಿ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ, ಓಕೆನಾ? ಇದನ್ನ ನಾವು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳೋದು ಸ್ನೇಹಿತರೆ. ಈ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಲ್ಲಿ 2 ways ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಯಾವ ರೀತಿ ಅಂತಂದ್ರೆ, ಒಂದು ಪ್ರಪೋರ್ಷನೇಟ್ ಅಂದ್ರೆ ಅನುಪಾತ, ಓಕೆನಾ? ಡಿಸ್ಪ್ರಪೋರ್ಷನೇಟ್ ಅಂತಂದ್ರೆ ಅನುಪಾತ ಇಲ್ಲದೆ ಇರ್ತಕ್ಕಂಥದ್ದು. ಅನುಪಾತ ಅನ್ನತಕ್ಕಂಥದ್ದು ಇರೋಲ್ಲ, ಇಲ್ಲಿ ರೇಷಿಯೋ ಇರಲ್ಲ. ಮೊದಲನೇದ್ರಲ್ಲಿ ರೇಷಿಯೋ ಇರುತ್ತೆ. ಫಾರ್ ಎಕ್ಸಾಂಪಲ್
ಈಗ ಪ್ರಪೋರ್ಷನೇಟ್ ನೋಡೋದಾದ್ರೆ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಲ್ಲಿ ನಾವು ರೇಷಿಯೋ ಅಕಾರ್ಡಿಂಗ್ ಟು ದ ರೇಷಿಯೋ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್. ಅನುಪಾತದ ಆಧಾರದ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೋತೀವಿ ಅಥವಾ ಸ್ಯಾಂಪ್ಲಿಂಗ್ ಮಾಡ್ತೀವಿ. ಡಿಸ್ಪ್ರಪೋರ್ಷನೇಟ್ ಅಂತಂದ್ರೆ ವಿತೌಟ್ ಅಂಡ್ ನಾಟ್ ಸೆಲೆಕ್ಟಿಂಗ್ ಅಥವಾ ವಿ ಆರ್ ನಾಟ್ ಯೂಸಿಂಗ್ ಎ ರೇಷಿಯೋ ಇನ್ ದಿಸ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ಸ್. ಈ ಒಂದು ಪಾಪ್ಯುಲೇಷನ್ ಅಲ್ಲಿ ರೇಷಿಯೋ ಅಂತಕ್ಕಂಥದ್ದು ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈ ವಿಷಯಕ್ಕೆ ಬಂದ್ರೆ, ಪ್ರಪೋರ್ಷನೇಟ್ ವಿಷಯಕ್ಕೆ ಬಂದ್ರೆ 1000 ಜನ ಇದ್ದಾರೆ ಪಾಪ್ಯುಲೇಷನ್ ಅಲ್ಲಿ, ನಾವು ಒಂದು ರೇಷಿಯೋ ತಗೋಬಿಡ್ತೀವಿ ಇಲ್ಲಿ 5:10 ಅಂತೇಳಿ. ಓಕೆನಾ, ಒಂದು ರೇಷಿಯೋ ತಗೋತೀವಿ. ಇಲ್ಲಿ ಈ ಡಿಸ್ಪ್ರಪೋರ್ಷನೇಟ್ ಅಲ್ಲಿ ನಾವು ವಿ ಕ್ಯಾನಾಟ್ ಟೇಕ್ ದ ರೇಷಿಯೋ, ಅನುಪಾತ ಅನ್ನತಕ್ಕಂಥದ್ದು ಇದೆಲ್ಲ ಹಾಗೆ ನಾವು ಸ್ಯಾಂಪ್ಲಿಂಗ್ ಮಾಡ್ತಕ್ಕಂಥದ್ದು. ರೇಷಿಯೋ ಈ 1000 ಜನ ಇದ್ದಾರೆ ಅಂತಂದ್ರೆ ಈ 1000 ಜನದಲ್ಲಿ ರೇಷಿಯೋನೇ ಇರಲ್ಲ, ಹಾಗೆ ರೇಷಿಯೋ ತಗೊಳ್ಳದೇನೆ ನಾವೇನ್ ಮಾಡ್ತೀವಿ, ಸ್ಯಾಂಪ್ಲಿಂಗ್ ಮಾಡ್ತೀವಿ. ಓಕೆನಾ, ಇದನ್ನ ನಾವು ಡಿಸ್ಪ್ರಪೋರ್ಷನೇಟ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆನಾ, ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಕ್ಲಸ್ಟರ್ ಅಥವಾ ಏರಿಯಾ ಸ್ಯಾಂಪ್ಲಿಂಗ್. ಕ್ಲಸ್ಟರ್ ಅಥವಾ ಏರಿಯಾ ಸ್ಯಾಂಪ್ಲಿಂಗ್ ಅಂತಂದ್ರೆ ಇಲ್ಲಿ ಕ್ಲಸ್ಟರ್ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಇದೊಂಥರ ಗುಚ್ಛ ಅಥವಾ ಬಹು ಅಂತ ಕನ್ನಡದಲ್ಲಿ. ಗುಚ್ಛ ಅಥವಾ ಬಹು ಅಂತ ನಾವು ಹೇಳ್ತೀವಿ. ಈ ಗುಚ್ಛ ಅಥವಾ ಬಹು ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡಿ, ನಿಮ್ಗೆ ಅದರ ಅರ್ಥ ಹೇಳ್ತೀನಿ ಮೊದಲು. ಒಂದು ಸಮೂಹವನ್ನ ನೋಡಿ, ಇದು ಒಂದು ಸಮೂಹ, ಓವರಾಲ್ ಆಗಿ ಇಷ್ಟು ಒಂದು ಸಮೂಹ. ಈ ಒಂದು ಸಮೂಹವನ್ನ ನಾವೇನ್ ಮಾಡ್ತೀವಿ, ಏಕರೂಪದ ಗುಂಪುಗಳಾಗಿ ವಿಭಜಿಸಿ ಡಿವೈಡ್ ಮಾಡ್ತೀವಿ. ಏಕರೂಪದ ಗುಂಪುಗಳು ಅಂತಂದ್ರೆ ಇಷ್ಟನ್ನು ಕೂಡ ನಾವು ಡಿವೈಡ್ ಮಾಡ್ಬಿಡ್ತೀವಿ. phase 1, phase 2, phase 3 ಅಂತೇಳಿ. ಓಕೆನಾ, ಡಿವೈಡ್ ಮಾಡ್ತೀವಿ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಡಿವೈಡ್ ಮಾಡಿ ನಾವೇನ್ ಮಾಡ್ತೀವಿ, ಈ ಒಂದು ಗುಂಪುಗಳನ್ನ ನಾವು ಡಿವೈಡ್ ಮಾಡಿ ಆ ಡಿವೈಡ್ ಮಾಡಿರ್ತಕ್ಕಂಥ ಗುಂಪುಗಳಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಓಕೆನಾ, ಡಿವೈಡ್ ಮಾಡಿರ್ತಕ್ಕಂಥ ಗುಂಪುಗಳಲ್ಲಿ ಅಲ್ಲೆಲ್ಲ ಒಬ್ಬೊಬ್ಬರನ್ನ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲೆಲ್ಲ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಓಕೆನಾ, ಸರಿನಾ? ಈ 3 ಗುಂಪುಗಳಲ್ಲಿ ಡಿವೈಡ್ ಮಾಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದಕ್ಕೆ ಉದಾಹರಣೆ ಹೇಳೋದಾದ್ರೆ, ಒಂದು ಕಂಟ್ರಿಯಲ್ಲಿ, ಒಂದು ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳನ್ನ ಅಥವಾ ಆರ್ಥಿಕ ಸ್ಥಿತಿಗತಿಗಳನ್ನ ತಿಳಿಸೋದಕ್ಕೂ ಕೂಡ ಈ ಒಂದು ಸ್ಯಾಂಪ್ಲಿಂಗ್ ನ ಯೂಸ್ ಮಾಡ್ಕೋತೀವಿ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಸ್ಟೇಟ್ ಅಲ್ಲಿ, ಒಂದು ರಾಜ್ಯದಲ್ಲಿ ಜಿಲ್ಲೆಗಳನ್ನ ವಿಭಜನೆ ಮಾಡಿ ಆ ಜಿಲ್ಲೆಗಳಲ್ಲಿ ನಾವು ಯಾದೃಚ್ಛಿಕ ವಿಧಾನದಿಂದ ಕೆಲವನ್ನ ಆಯ್ಕೆ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಆ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಾವು ಕೆಲವನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಈಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನೋಡಿ. GPSTR ಬರ್ದಿದ್ದೀರಲ್ವಾ, GPSTR ಬರ್ದಿರೋರು. ಮತ್ತೆ ನೆಕ್ಸ್ಟ್ VAO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರಿಕ್ರೂಟ್ಮೆಂಟ್ ಅಲ್ಲಿ ಯಾರ್ಯಾರು ಆ ಒಂದು ರಿಕ್ರೂಟ್ಮೆಂಟ್ ನ ಅಪ್ಲೈ ಮಾಡಿದಿರ, ಅಲ್ಲಿ ನೀವು ಎಕ್ಸಾಮ್ ತಗೊಂಡ್ರೆ ಇವೆರಡೂ ಕೂಡ ಸೆಲೆಕ್ಷನ್ ಯಾವ ಬೇಸಿಸ್ ಆಗುತ್ತೆ ಅಂತಂದ್ರೆ ಕ್ಲಸ್ಟರ್ ಅಥವಾ ಏರಿಯಾ ಬೇಸಿಸ್. ಸೆಲೆಕ್ಷನ್ ಯಾವ ಬೇಸಿಸ್ ಆಗುತ್ತೆ ಅಂತಂದ್ರೆ ಕ್ಲಸ್ಟರ್ ವೈಸ್ ಅಲ್ಲಿ ನಿಮ್ಗೆ ಸೆಲೆಕ್ಷನ್ ಆಗುತ್ತೆ. ಈ ಕಾಲ್ ಫಾರ್ ಮಾಡಿರೋದೆಲ್ಲ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ ಸ್ನೇಹಿತರೆ. ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಕಾಲ್ ಫಾರ್ ಮಾಡಿದಾರಲ್ಲ, ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಏರಿಯಾ ಅಥವಾ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಈ ರೀತಿ ಡಿವೈಡ್ ಮಾಡಿ ನಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಈ ಒಂದು ಕ್ಲಸ್ಟರ್ ಅಥವಾ ಏರಿಯಾ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾನ್ ಪ್ರಾಬಬಿಲಿಟಿ, ಅಸಂಭವನೀಯ ಅಂತಂದ್ರೆ ನಿಮಗೆ ಆಗ್ಲೇ ಹೇಳಿದೀನಿ, ಇಲ್ಲಿ ಚಾನ್ಸಸ್ ಸಿಗಲ್ಲ, ಮಿಸ್ ಆಗೋಗ್ತಾರೆ. ಓಕೆನಾ, ಇಲ್ಲಿ ಈಕ್ವಲ್ ಚಾನ್ಸಸ್ ಸಿಗಲ್ಲ, ಕೆಲವರು ಮಿಸ್ ಆಗೋಗ್ತಾರೆ. ಎಲ್ಲೆಲ್ಲಿ ಮಿಸ್ ಆಗೋಗ್ತಾರೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಕೋಟಾ ಸ್ಯಾಂಪ್ಲಿಂಗ್, ಎರಡನೇದು ಆಕ್ಸಿಡೆಂಟಲ್ ಅಥವಾ ಇನ್ಸಿಡೆಂಟಲ್, ಮೂರನೇದು ಪರ್ಪಸಿವ್ ಅಥವಾ ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್, ಸ್ಲೋ ಬಾಲ್ಸ್ ಸ್ಯಾಂಪ್ಲಿಂಗ್, ಸ್ಯಾಚುರೇಷನ್ ಅಂಡ್ ಡೆನ್ಸ್ ಸ್ಯಾಂಪ್ಲಿಂಗ್, ಡಬಲ್ ಸ್ಯಾಂಪ್ಲಿಂಗ್. ಇವೆಲ್ಲ ಕೂಡ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಆಗುತ್ತೆ. ಬನ್ನಿ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇದು ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಏನು? ಕೋಟಾ ಸ್ಯಾಂಪ್ಲಿಂಗ್ ಅಂತಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು. ನೋಡಿ, ಇಲ್ಲಿ ಸಿಂಪಲ್ ರ್ಯಾಂಡಮ್ ಮೆಥಡ್ ನ ಯೂಸ್ ಮಾಡಬಾರ್ದು. ಇಲ್ಲಿ ಶುಡ್ ನಾಟ್ ಯೂಸ್ ಸಿಂಪಲ್.
ಯು ಶುಡ್ ನಾಟ್ ಯೂಸ್ ಸಿಂಪಲ್ ರ್ಯಾಂಡಮ್ ಮೆಥಡ್. ಸಿಂಪಲ್ ರ್ಯಾಂಡಮ್ ಮೆಥಡ್ ನ ಯೂಸ್ ಮಾಡಬಾರ್ದು. ಯಾಕಂತಂದ್ರೆ ಸಿಂಪಲ್ ರ್ಯಾಂಡಮ್ ಮೆಥಡ್ ಮಾಡಿದಾಗ ಎಲ್ಲರಿಗೂ ಚಾನ್ಸ್ ಸಿಗೋ ಒಂದು ಆಪರ್ಚುನಿಟಿ ಇರುತ್ತೆ. ಎಲ್ಲರಿಗೂ ಕೂಡ ಚಾನ್ಸಸ್ ಸಿಗೋ ಆಪರ್ಚುನಿಟಿ ಇರುತ್ತೆ. ಈ ಕೋಟಾ ಅಂತಂದ್ರೇನೆ ಈ ಮೆಥಡ್ ನ ಯೂಸ್ ಮಾಡಂಗಿಲ್ಲ ನಾವು. ಕೋಟಾ ಅಂತಂದ್ರೇನೆ ನೋಡಿ, ನಾವು ಕೆಲವೊಂದು ಆಸ್ಪೆಕ್ಟ್ಸ್ ನ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಕೋಟಾ ಅಂತಂದ್ರೆ ಒಬ್ಬ ವ್ಯಕ್ತಿಯ ಅಥವಾ ನೋಡಿ ದಟ್ ಈಸ್ ಸೆಕ್ಸ್, ರೇಸ್, ಸೋಶಿಯೋ ಎಕನಾಮಿಕ್ ಸ್ಟೇಟಸ್, ಇದನ್ನ ಬೇಸ್ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಸ್ಯಾಂಪ್ಲಿಂಗ್ ಮಾಡ್ಬೇಕಾಗತ್ತೆ. ಓಕೆನಾ? ಇಲ್ಲಿ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ, ಅಂದ್ರೆ ಲಿಂಗ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಮತ್ತೆ ಒಂದು ಸಾಮಾಜಿಕ ವರ್ಗ, ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು, ಸೋಷಿಯಲ್ ಸ್ಟೇಟಸ್ ಆಗಿರ್ಬೋದು, ಇವೆಲ್ಲ ಬೇಸ್ ಆಗಿ ಇಟ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಂಪ್ಲಿಂಗ್ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಊರಿದೆ, ಆ ಊರಲ್ಲಿ ಈ ಸೋಷಿಯಲ್ ಸ್ಟೇಟಸ್ ಅಥವಾ ಎಕನಾಮಿಕ್ ಸ್ಟೇಟಸ್ ಅಂತಂದ್ರೆ ನೋಡಿ, ಈಗ ಕೆಲವರು ಬಡವರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇನ್ ಕೆಲವರಲ್ಲಿ ಶ್ರೀಮಂತರನ್ನೇ ಸೆಲೆಕ್ಟ್ ಮಾಡ್ಕೋದು, ಇನ್ನೊಂದು ಸ್ಯಾಂಪ್ಲಿಂಗ್ ಅಲ್ಲಿ ಮಿಡಿಲ್ ಕ್ಲಾಸ್ ಪೀಪಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಇದೊಂದು ಕೋಟಾ ಸ್ನೇಹಿತರೆ. ಓಕೆನಾ? ಈ ಸೆಕ್ಸ್ ವಿಚಾರಕ್ಕೆ ಬಂದಾಗ 200 ಮಹಿಳೆಯರನ್ನ ತಗೊಳ್ಳೋದು ಸ್ಯಾಂಪ್ಲಿಂಗ್ಗೆ, 300 ಪುರುಷರನ್ನ ತಗೊಳ್ಳೋದು ಇದನ್ನೇ ನಾವು ಕೋಟಾ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆನಾ? ಕೋಟಾ ಅಂತಂದ್ರೇನೆ ಕೆಲವೊಂದು ಮಾನದಂಡಗಳನ್ನ ನಾವು ಆಧಾರವನ್ನಾಗಿ ಇಟ್ಕೊಳ್ತೇವೆ. ಇದನ್ನ ನಾವು ಕೋಟಾ, ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಪಾಲು ಮಾದರಿ ಅಂತ ಹೇಳ್ಬೋದು, ಅಥವಾ ಪಾಲು ನಮೂನೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ, ಕೋಟಾ ಸ್ಯಾಂಪ್ಲಿಂಗ್ಗೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಆಕ್ಸಿಡೆಂಟಲ್ ಆರ್ ಇನ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಆಕ್ಸಿಡೆಂಟಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅನಿರೀಕ್ಷಿತ ಅಪಘಾತ ಅಂತೇಳಿ. ಅಪಘಾತಗಳು ಅನಿರೀಕ್ಷಿತವಾಗಿ ಸಂಭವಿಸ್ತಕ್ಕಂಥದ್ದು. ಇದನ್ನ ನಾವು ಇನ್ನೊಂದು ವರ್ಡ್ ಕೂಡ ಕರಿಬಹುದು, ಕನ್ವೀನಿಯನ್ಸ್. ಕನ್ವೀನಿಯನ್ಸ್ ಅಂತಂದ್ರೆ ಅನುಕೂಲಕರ, ನಿಮಗೆ ಅನುಕೂಲಕರವಾಗುವ ರೀತಿಯಲ್ಲಿ ನೀವು ಸ್ಯಾಂಪಲ್ ನ ತಗೋಬಹುದು. ಏನ್ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು? ಇನ್ ದಿಸ್ ಟೆಕ್ನಿಕ್, ಆಲ್ ದೋಸ್ ಯೂನಿಟ್ಸ್ ಹೂ ಆರ್ ಮಸ್ಟ್ ಕನ್ವೀನಿಯಂಟ್ಲಿ ಅವೈಲಬಲ್ ಆರ್ ಹೂ ಆಕ್ಸಿಡೆಂಟ್ಲಿ ಕಮ್ ವಿತ್ ದ ಕಾಂಟ್ಯಾಕ್ಟ್ ಡ್ಯೂರಿಂಗ್ ದ ಸರ್ಟೇನ್ ಪೀರಿಯಡ್ ಇನ್ ರಿಸರ್ಚ್ ಆರ್ ಟೇಕನ್ ಆಸ್ ಸ್ಯಾಂಪಲ್. ಅನಿರೀಕ್ಷಿತವಾಗಿ ಕೆಲವರು ಸಿಗ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕಮ್ಯುನಿಟಿ ಅನ್ಕೊಳ್ಳಿ, ಅನಿರೀಕ್ಷಿತವಾಗಿ ಇವರು ಸಿಕ್ಕಿರ್ತಾರೆ. ಈ ಅನಿರೀಕ್ಷಿತವಾಗಿ ಸಿಕ್ಕಿರ್ತಕ್ಕಂಥದನ್ನ ನಾವು ಬಳಸ್ಕೊಳ್ತೀವಿ. ಎಲ್ಲರನ್ನೂ ಕೂಡ ಅನಿರೀಕ್ಷಿತವಾಗಿ ಸಿಕ್ಕಿರ್ತಕ್ಕಂಥವ್ರನ್ನ ಎಲ್ಲರನ್ನೂ ನಾವು ಬಳಸ್ಕೋತೀವಿ ಸ್ಯಾಂಪಲಿಂಗ್ಗೆ. ಓಕೆನಾ? ಇದು ನಮಗೆ ಅನುಕೂಲ ಇರೋ ರೀತಿ, ನಮ್ಗೆ ಅನುಕೂಲವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಸ್ಯಾಂಪಲ್ನ ನಾವು ತಗೋತೀವಿ, ಸ್ಯಾಂಪಲಿಂಗ್ ಮಾಡ್ತೀವಿ. ಈ ಒಂದು ಮಾದರಿಯ ಚೌಕಟ್ಟು ಅಪೂರ್ಣವಾಗಿದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ಒಂದು ಫಾರ್ ಎಕ್ಸಾಂಪಲ್ ಓವರ್ ಆಲ್ ಇದೊಂದು ಸ್ಯಾಂಪ್ಲಿಂಗ್ ಅನ್ಕೊಳ್ಳಿ, ಇದು ಇನ್ಕಂಪ್ಲೀಟ್ ಆಗಿದೆ, ಇದು ಇನ್ಕಂಪ್ಲೀಟ್ ಆಗಿದೆ. ಇದನ್ನ ಸ್ಯಾಂಪಲಿಂಗ್ ಮಾಡೋದಕ್ಕೆ ನೀವು ಈ ಮೆಥಡ್ ನ ಯೂಸ್ ಮಾಡಬಹುದು. ಇಮಿಡಿಯೇಟ್ ಆಗಿ ಬೇಗ ಆಗ್ಬೇಕು, ಬೇಗ ಮುಗಿಸ್ಬೇಕು ಅಂತ ಹೇಳಿ. ಮತ್ತೆ ಮಾದರಿಯ ಒಂದು ಗಾತ್ರ, ಸ್ಯಾಂಪಲ್ ನ ಒಂದು ಗಾತ್ರ ಚಿಕ್ಕದಾಗಿದ್ರು ಕೂಡ ಈ ಒಂದು ಮೆಥಡ್ ನ ಯೂಸ್ ಮಾಡಬಹುದು. ಮತ್ತೆ ಕ್ಷೇತ್ರ ಕಾರ್ಯವನ್ನ ಬಹು ಬೇಗನೆ ಪೂರ್ಣಗೊಳಿಸೋದಕ್ಕೆ, ಫಾರ್ ಎಕ್ಸಾಂಪಲ್ ಫೀಲ್ಡ್ ಸ್ಟಡಿನ ಬೇಗ ಮುಗಿಸ್ಬೇಕು, ನೀವು ಬೇಗ ಸ್ಯಾಂಪ್ಲಿಂಗ್ ಮಾಡಿ ಮುಗಿಸ್ಬೇಕಾಗತ್ತೆ. ಅಂತ ಟೈಮಲ್ಲಿ ನೀವು ಎಲ್ಲಾನು ಮಾಡ್ಕೊಂಡಿರಕ್ಕಾಗಲ್ಲ, ಅಲ್ಲಲ್ಲಿ ಮಾಡ್ಬಿಟ್ರೆ ಮುಗೀತು. ಅದನ್ನೇ ನಾವು ಆಕ್ಸಿಡೆಂಟಲ್ ಅಥವಾ ಅನಿರೀಕ್ಷಿತ, ಇನ್ಸಿಡೆಂಟಲ್ಲು, ಸೀಕ್ವೆನ್ಶಿಯಲ್ಲು ಎಲ್ಲ ಇದೆ. ಎಕ್ಸಾಮ್ ಅಲ್ಲಿ ಇದೊಂದೇ ವರ್ಡ್ ಕೇಳಲ್ಲ. ಇನ್ಸಿಡೆಂಟಲ್ ಅಂತ ಕೇಳ್ತಾರೆ, ಸೀಕ್ವೆನ್ಶಿಯಲ್ ಅಂತ ಕೇಳ್ತಾರೆ. ಓಕೆನಾ? ಸೀಕ್ವೆನ್ಶಿಯಲ್ ಅಂತ ಕೇಳ್ತಾರೆ, ಇನ್ಸಿಡೆಂಟಲ್ ಅಂತ ಕೇಳ್ತಾರೆ, ಕನ್ವೀನಿಯನ್ಸ್ ಅಂತ ಕೇಳ್ತಾರೆ. ಓಕೆನಾ? ಕನ್ವೀನಿಯನ್ಸ್ ಅಂತ ಕೇಳ್ತಾರೆ. ಸೊ ಎಲ್ಲಾ ವರ್ಡ್ಗಳು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪರ್ಪಸಿವ್ ಅಥವಾ ಅಂಡ್ ಜಡ್ಜ್ಮೆಂಟಲ್ ಅಂತ ಹೇಳಿ, ಉದ್ದೇಶಪೂರ್ವಕ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಉದ್ದೇಶಪೂರ್ವಕ ಮತ್ತು ತೀರ್ಮಾನ ತಗೊಳ್ತಕ್ಕಂಥದ್ದು ಎರಡು ಕೂಡ ಇದೆ ನೋಡಿ. ಉದ್ದೇಶಪೂರ್ವಕವಾಗಿ ಮತ್ತೆ ತೀರ್ಮಾನ ಮಾಡ್ತಕ್ಕಂಥ ಒಂದು ಮಾದರಿ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು. ಇದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳಿದ್ದಾರೆ, ನೆಟ್ ಎಕ್ಸಾಮ್ ಅಲ್ಲಿ, ಕೆಸೆಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಮುದಾಯದಲ್ಲಿ ಕೆಲವೊಂದು ಪೂರ್ವ ನಿರ್ಧರಿತವಾಗಿ ಸದಸ್ಯರನ್ನ ನೇರವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ,
ಅವರ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ತಜ್ಞ ಇರ್ತಾರೆ ಅನ್ಕೊಳ್ಳಿ, ಒಬ್ಬ ಸೈಂಟಿಸ್ಟ್ ಇರ್ತಾರೆ ಅನ್ಕೊಳ್ಳಿ, ಅವರ ಒಂದು ನಾಲೆಡ್ಜ್ ಬೇಸ್ ಆಗಿಟ್ಕೊಂಡು ಸೈಂಟಿಸ್ಟ್ ಅವರ ಒಂದು ನಾಲೆಡ್ಜ್ ಬೇಸ್ ಆಗಿಟ್ಕೊಂಡು ಎಕ್ಸ್ಪೀರಿಯನ್ಸ್ ಬೇಸ್ ಆಗಿಟ್ಕೊಂಡು ಅವರ ಒಂದು ಎಕ್ಸಲೆಂಟ್ ನಾಲೆಡ್ಜ್ ಬೇಸ್ ಮೇಲೆ ಅವರು ಏನ್ ಮಾಡ್ತಾರೆ, ಒಂದು ಜಡ್ಜ್ ಮಾಡ್ತಾರೆ ಇಂಥದನ್ನ ಮಾಡಿ ಅಂತ ಹೇಳಿ ಅವರೇ ಹೇಳ್ಬಿಡ್ತಾರೆ. ಜಡ್ಜ್ ಮಾಡಿ ಹೇಳ್ಬಿಡ್ತಾರೆ ಅವರು. ಆ ಜಡ್ಜ್ ಮಾಡಿ ಹೇಳೋದಾಗ ನಾವೇನ್ ಮಾಡ್ತೀವಿ, ಈ ಒಂದು ಸ್ಯಾಂಪಲ್ ನ ಮಾಡ್ಬೇಕಾಗತ್ತೆ. ಅವರ ಮಾತು ಕೇಳಿ ನಾವು ಒಂದು ಸ್ಯಾಂಪಲ್ ನ ಮಾಡ್ಬೇಕಾಗತ್ತೆ. ಸಮುದಾಯದಲ್ಲಿ ಕೆಲವೊಂದು ಪೂರ್ವ ನಿರ್ಧರಿತವಾಗಿ ಸದಸ್ಯರನ್ನ ನೇರವಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದು. ಮತ್ತೆ ಉದ್ದೇಶ ಪೂರ್ವಕವಾಗಿ ತೀರ್ಮಾನ ತಗೋಬೇಕಾಗತ್ತೆ. ನೀವು ಉದ್ದೇಶ ಪೂರ್ವಕವಾಗಿ ಇಲ್ಲಿ ತೀರ್ಮಾನ ತಗೋಬೇಕಾಗತ್ತೆ. ಕೆಲ ತಜ್ಞರ ತೀರ್ಮಾನಗಳನ್ನ ಅಥವಾ ಕೆಲ ತಜ್ಞರ ತೀರ್ಮಾನಗಳ ಆಧಾರದ ಮೇಲೆ ನೀನು ಸ್ಯಾಂಪ್ಲಿಂಗ್ ಅನ್ನ ಇಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಲವರು ಹೇಳ್ತಾರೆ, ನೀನ್ ಇದು ತಗೋಪ್ಪ, ಅದು ತಗೋ, ಈ ಒಂದು ಸ್ಯಾಂಪ್ಲಿಂಗ್ ಮಾಡು, ಇಲ್ಲೇ ಈ ಒಂದು ಫೀಲ್ಡ್ ಅಲ್ಲೇ ಸ್ಯಾಂಪ್ಲಿಂಗ್ ಮಾಡು ಅಂತ ಹೇಳ್ಬಿಡ್ತಾರೆ. ಆಗ ನಾವೇನ್ ಮಾಡ್ಬೇಕಾಗುತ್ತೆ, ತಗೊಂಡು ಸ್ಯಾಂಪ್ಲಿಂಗ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಓಕೆ, ಜಡ್ಜ್ಮೆಂಟ್ ಅಲ್ಲೂ ಪರ್ಪಸಿವ್ ಇಸ್ ಎ ಒನ್ ಆರ್ಬಿಟ್ರರಿ ಸೆಲೆಕ್ಟೆಡ್ ಬಿಕಾಸ್ ದೇರ್ ಇಸ್ ಎ ಗುಡ್ ಎವಿಡೆನ್ಸ್. ಎವಿಡೆನ್ಸ್ ಯಾರು ಕೊಡ್ತಾರೆ? ಸೈಂಟಿಸ್ಟ್ಗಳು ಕೊಡ್ತಾರೆ, ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ಸ್ ಕೊಡ್ತಾರೆ. ದಟ್ ಈಸ್ ವೆರಿ ರೆಪ್ರೆಸೆಂಟೇಟಿವ್ ಆಫ್ ಟೋಟಲ್ ಪಾಪ್ಯುಲೇಷನ್. ನಮಗೆ ರೆಪ್ರೆಸೆಂಟೇಟಿವ್ಸ್ ಕೊಡ್ತಾರೆ, ಒಳ್ಳೆ ಎಕ್ಸ್ಪರ್ಟ್ಸ್ ಸೈಂಟಿಸ್ಟ್ಸ್ ನಮಗೆ ಅವರ ಒಂದು ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಒಂದು ಸ್ಯಾಂಪ್ಲಿಂಗ್ ಹೇಳ್ತಾರೆ. ಅದನ್ನೇ ನಾವು ಜಡ್ಜ್ಮೆಂಟ್ ಅಥವಾ ಪರ್ಪಸ್ಫುಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಇದು ತುಂಬಾ ಇಂಪಾರ್ಟೆಂಟು, ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ತರ ಕಾನ್ಸೆಪ್ಟ್ ಸ್ನೇಹಿತರೆ ಇದು. ಇನ್ ದಿಸ್ begins with few numbers who are known and available to the researcher. Subsequently, these respondent gives other names who meet criteria of research, who in the term give more names. This process continues until adequate number found or until no or more units are discovered. ನೋಡಿ, ಇಂಗ್ಲೀಷಲ್ಲಿ ಇದೆ, ನಾನು ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಇದನ್ನೇ ನಾನು ಸೇಮ್ ಏನಿದೆ ಅದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ಈ ಡಯಾಗ್ರಾಮ್ ನೋಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಆಗ್ಬಿಡುತ್ತೆ. ನೋಡಿ, ಇಲ್ಲೊಂದು ಸಮುದಾಯ ಇದೆ, ದೊಡ್ಡದಾದಂತಹ ಒಂದು ಸಮುದಾಯ. ಇದರಲ್ಲಿ ಒಂದು 10,000 ಜನ ಇದಾರೆ ಅನ್ಕೊಳ್ಳಿ. ಓಕೆನಾ? ನೀವೇನ್ ಮಾಡ್ತೀರಾ, ಇಲ್ಲಿ ಬೇಕಾಗಿರೋರ್ನ ಡಿವೈಡ್ ಮಾಡ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ನೀವೇನ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ಕೋತೀರಾ. ಈ 10,000 ಅಲ್ಲಿ ಒಂದಷ್ಟು ಗುಂಪುಗಳನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಒಂದಷ್ಟು ಗುಂಪುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇವ್ರಿಗೇನೆ ಹೇಳ್ಬಿಡ್ತೀರಾ. ನೀವು ಏನಂತ ಹೇಳ್ತೀರಾ, ನಿಮ್ಮನ್ನೇ ಹೋಲುವಂತಹ, ನಿಮ್ಮದೇ ಗುಣಲಕ್ಷಣಗಳು ಇರುವಂತಹ ವ್ಯಕ್ತಿಗಳನ್ನ ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಡ್ತೀರಾ ನೀವು. ಓಕೆನಾ? ಇವ್ರೇನ್ ಮಾಡ್ತಾರೆ, ಇವ್ರ ತರನೇ ಇರೋರ್ನ ಇವರು 3 ಜನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ನಾನು ಡಯಾಗ್ರಾಮ್ ಕೊಟ್ಟಿರೋ ಪ್ರಕಾರ ಇವ್ರ ತರ ಇರೋರ್ನ 3 ಜನನ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವರು 3 ಜನ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ ಇವ್ರು 3 ಜನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಈ ತರ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಇದು ಚೈನ್ ಲಿಂಕ್ ಅಂತಾನು ಹೇಳ್ತೀವಿ ನಾವು. ಇಲ್ಲಿ ಇದನ್ನ ಚೈನ್ ಲಿಂಕ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಇಂಗ್ಲಿಷ್ ಅಲ್ಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಒಂದು ದೊಡ್ಡದಾದ ಒಂದು ಸಮುದಾಯದಲ್ಲಿ ಒಬ್ಬನನ್ನ ಆಯ್ಕೆ ಮಾಡಿ ಉಳಿದ ಸದಸ್ಯರನ್ನ ಆಯ್ಕೆ ಮಾಡಲು ಆ ಒಬ್ಬ ಸದಸ್ಯನನ್ನು ಬಳಕೆ ಮಾಡಿಕೊಂಡು ಅವನ ಮುಖಾಂತರ ಇನ್ನಿತರ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಹೇಳ್ತೀರಿ. ಇದನ್ನೇ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಥವಾ ಕನ್ನಡದಲ್ಲಿ ಸರಪಳಿ ಮಾದರಿ, ಇನ್ನೂ ಒಂದು ವರ್ಡ್ ಇದೆ, ಮಂಜುಗೋಲು ಮಾದರಿ ಅಂತ ಕೂಡ ನಾವು ಹೇಳ್ತೀವಿ. ಸರಪಳಿ ಮಾದರಿ ಅಂತ ನೀವು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇದು ಒಂದು ರೀತಿಯಾದಂತಹ ಒಂದು ಚೈನ್ ಲಿಂಕ್ ಅಂತಾನೆ ಹೇಳ್ಬೋದು, ಚೈನ್ ಲಿಂಕ್ ಸ್ಯಾಂಪ್ಲಿಂಗ್ ಅಂತಾನೆ ಹೇಳ್ಬೋದು. ಓಕೆನಾ? ನೋಡಿ, ಈ ಡಯಾಗ್ರಾಮ್ ನೋಡ್ಕೊಂಡ್ರೆ ಮೀನಿಂಗ್ ಅರ್ಥ ಆಗ್ಬಿಡುತ್ತೆ ಸ್ನೇಹಿತರೆ. ತುಂಬಾ ಈಸಿ. ಓಕೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಒಂದು ಲೈಕ್ ಬರ್ಲಿ. ಇದ್ರ ಹಿಂದೆ ತುಂಬಾ ಶ್ರಮ ಇದೆ, ಈ ವಿಡಿಯೋ ಹಿಂದೆ ತುಂಬಾ ಶ್ರಮ ಇದೆ. ದಯವಿಟ್ಟು ಒಂದು ಲೈಕ್ ಬರ್ಲಿ. ನೆಕ್ಸ್ಟ್ ಸ್ಯಾಚುರೇಷನ್ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಈ ಸ್ಯಾಚುರೇಷನ್ ಸ್ಯಾಂಪ್ಲಿಂಗ್ ಅಂತಂದ್ರೆ ವೆರಿ ಸಿಂಪಲ್. ಎಲ್ಲಾ ಯೂನಿಟ್ಸ್ ಅಲ್ಲಿ ಇರ್ತಕ್ಕಂಥವ್ರನ್ನು ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಂಪಲ್ ತಗೋತೀವಿ. ಆಲ್ ದ ಯೂನಿಟ್ಸ್ ಆಫ್ ದಿ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ಆಸ್ ಸ್ಯಾಂಪಲ್ ಆನ್ ದ ಕ್ರೈಟೀರಿಯಾ ಆಫ್ ರಿಸರ್ಚ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಒಂದು ಕಮ್ಯುನಿಟಿಯಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಾ ಒಂದು ಅಂಶಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ ಸ್ಯಾಂಪ್ಲಿಂಗ್ ಮಾಡೋದಕ್ಕೆ. ಇದೇ ನಾವು ಸ್ಯಾಚುರೇಷನ್ ಅಂತ ಹೇಳೋದು. ಏನ ಎಲ್ಲಾ ಒಂದು ಯೂನಿಟ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಿಡ್ತೀವಿ. ಇದನ್ನ ಸ್ಯಾಚುರೇಷನ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಬಲ್ ಸ್ಯಾಂಪ್ಲಿಂಗ್ ಅಂತಂದ್ರೆ ಏನು? ಇದು ಡಬಲ್ ಆಗೋದು ಅಂತಲ್ಲ ಸ್ನೇಹಿತರೆ. ಇಲ್ಲಿ ಫಾರ್ ಎಕ್ಸಾಂಪಲ್
1000 ಪಾಪ್ಯುಲೇಷನ್ ಇರ್ತಾರೆ ಅನ್ಕೊಳ್ಳಿ. ಈ 1000 ಪಾಪ್ಯುಲೇಷನ್ ಅಲ್ಲಿ ನಾವೆಷ್ಟು ತಗೋತೀವಿ, ಎಷ್ಟು ಜನ ತಗೋತೀವಿ? 500 ತಗೋತೀವಿ, 500 ಜನ ತಗೋತೀವಿ. ನೆಕ್ಸ್ಟ್ ಲೆವೆಲ್ ನಾವೇನು ಫೈನಲ್ ಲೆವೆಲ್ಗೆ ಏನ್ ಮಾಡ್ತೀವಿ, ಇಲ್ಲಿ 250 ಜನ ಬಂದ್ಬಿಟ್ಟಿರ್ತಾರೆ. ಸೊ ಇದನ್ನೇ ಡಬಲ್ ಅಂತ ಹೇಳೋದು. ಡಬಲ್ ಅಂದ್ರೆ ಡಬಲ್ ಆಗೋದು ಅಂತಲ್ಲ, ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ನಾವೇನ್ ಮಾಡ್ತೀವಿ, ಅದರ ಅರ್ಧದಷ್ಟು ನಾವು ತಗೋತೀವಿ ನೆಕ್ಸ್ಟ್ ಲೆವೆಲ್ಗೆ. ಈ ಲೆವೆಲ್ ಅಲ್ಲಿ ಇನ್ನೂ ಒಂದು ಇದರ ಒಂದು ಅರ್ಧದಷ್ಟು ನಾವೇನ್ ಮಾಡ್ತೀವಿ, ಫೈನಲ್ ಸ್ಯಾಂಪಲ್ಗೆ ತಗೋತೀವಿ. ಇನ್ ದಿಸ್ ಟೆಕ್ನಿಕ್, sample is selected on certain criteria of the research. From this sample again sample units are selected. ಡಬಲ್ ಸ್ಯಾಂಪ್ಲಿಂಗ್ ಅಂತಂದ್ರೆ ಇರ್ತಕ್ಕಂಥ ಸ್ಯಾಂಪಲ್ ಅಲ್ಲಿ ಹಾಫ್ ಆಫ್ ದಿ ಸ್ಯಾಂಪಲ್ ನಾವೇನ್ ಮಾಡ್ತೀವಿ, ಡಿಡಕ್ಟ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ ಸ್ನೇಹಿತರೆ. ಹಾಫ್ ಆಫ್ ದ ಪಾಪ್ಯುಲೇಷನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಆ ಹಾಫ್ ಅಲ್ಲಿ ಅದರಲ್ಲಿ ಒಂದು 50% ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಈ ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಸ್ನೇಹಿತರೆ, ಇಲ್ಲಿ ಸಾರಿ ಸ್ನೇಹಿತರೆ, ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಅದಕ್ಕೆ ಇದನ್ನ ನಾವು ನಾನ್ ಪ್ರಾಬಬಿಲಿಟಿ ಅಂತ ಹೇಳೋದು. ನಾನ್ ಪ್ರಾಬಬಿಲಿಟಿ ಅಂತ ಹೇಳೋದು, ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಡೆನ್ಸ್ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಡೆನ್ಸ್ ಸ್ಯಾಂಪ್ಲಿಂಗ್ ಅಂತಂದ್ರೆ ವೆರಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನೀವು. ಇಲ್ಲಿ ಇನ್ ದಿಸ್ ಹಾಫ್ ಆಫ್ ದಿ ಯೂನಿಟ್ಸ್ ಫ್ರಮ್ ದಿ ಪಾಪ್ಯುಲೇಷನ್ ಇಸ್ drawn a sample. It can be placed in between simple random sampling and saturation sampling. For example ನೋಡಿ, ಇಲ್ಲಿ ಟೋಟಲ್ ನಾವೇನ್ ಮಾಡಿದೀವಿ, ಸೆಪರೇಟ್ ಗ್ರೂಪ್ ಮಾಡ್ಕೊಂಡಿದೀವಿ. ಮೂರ್ ಜನ ಅಂದ್ರೆ 6 ಜನ ಮಾಡಿದೀವಿ, 2 ಗ್ರೂಪು. ಇಲ್ಲಿ ನಾವು ತಗೊಳ್ಳೋದೇನಪ್ಪಾ ಅಂತಂದ್ರೆ ಈ 6 ಜನದಲ್ಲಿ 3 ಜನ ಮಾತ್ರ ತಗೋತೀವಿ, ಅಂದ್ರೆ ಹಾಫ್ 50% ಅಷ್ಟು ಮಾತ್ರ ತಗೊಳ್ಳೋದು. ಇದು ಡೆನ್ಸ್ ಅಂತಂದ್ರೆ. ಈ ಎಲ್ಲೋ ಪಾಯಿಂಟ್ಸ್ ಇದೆಯಲ್ಲ, ಅಂದ್ರೆ ಇಲ್ಲಿ ಇದೊಂದು ಅಂಶಗಳು ಅಂತಾನೆ ಅನ್ಕೊಳ್ಳಿ, ಇಲ್ಲ ಪಾಪ್ಯುಲೇಷನ್ ಅದು ಅನ್ಕೊಳ್ಳಿ, ನಿಮ್ ಇಷ್ಟ ಏನಾದ್ರು ಅನ್ಕೊಳ್ಳಿ. ಇಲ್ಲ 6 ಬುಕ್ಕು ಅಂತ ಆದ್ರೂ ಅನ್ಕೊಳ್ಳಿ, ಇಲ್ಲ 6 ಜನನಾದ್ರೂ ಅನ್ಕೊಳ್ಳಿ, ಇಲ್ಲ 6 ಸಬ್ಜೆಕ್ಟ್ ಅಂತಾನು ಅನ್ಕೋಬಹುದು ನೀವು. ಅಷ್ಟರಲ್ಲಿ ನಾವೇನ್ ಮಾಡ್ತೀವಿ, 50% ಡಿಡಕ್ಟ್ ಮಾಡಿ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಮಾತ್ರ ತಗೋತೀವಿ ಸ್ಯಾಂಪಲ್ಗೆ. ಇದನ್ನೇ ಸ್ನೇಹಿತರೆ ನಾವು ಡೆನ್ಸ್ ಸ್ಯಾಂಪ್ಲಿಂಗ್ ಅಂತ ಹೇಳೋದು. ಓಕೆನಾ? ಇನ್ನು ನೆಕ್ಸ್ಟ್ ನಿಮ್ಗೆ ಎಲ್ಲಾನು ಮೀನಿಂಗ್ಸ್ ಕೊಟ್ಟಿದ್ದಾರೆ. ಇದು ಬೇಕಾದ್ರೆ ನೀವು ನೋಟ್ಸ್ ಬರ್ಕೋಬಹುದು, ನಾನು ಹಾಗೆ ಇರ್ತೀನಿ, ಜಸ್ಟ್ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೀಕ್ವೆನ್ಷಿಯಲ್ ಅಂತಂದ್ರೆ ಆಕ್ಸಿಡೆಂಟಲ್, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಆಕ್ಸಿಡೆಂಟಲ್ ಅಂತ ಆಗ್ಲೇ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಅದನ್ನೇ ಇಲ್ಲಿ ಸೀಕ್ವೆನ್ಷಿಯಲ್, ಆಕ್ಸಿಡೆಂಟಲ್. ಓಕೆನಾ? ಎರಡೂ ಒಂದೇ. ನೀವು ಮೀನಿಂಗ್ ಬರ್ಕೊಂಡ್ರೆ ನೀವು ಬರ್ಕೋಬಹುದು, ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೋಟಾ ಸ್ಯಾಂಪ್ಲಿಂಗ್ ಅಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇದು ನಾನು ಮೀನಿಂಗ್ ಅಲ್ಲಿ ಬರ್ಕೊಂಡ್ರೆ ಬರ್ಕೋಬಹುದು. ಓಕೆನಾ? ಮತ್ತೆ ಏರಿಯಲ್ ಅಂತಂದ್ರೇನೆ ಏರಿಯಾ. ನಾನು ಮೀನಿಂಗ್ಸ್ ನೀವು ಬರ್ಕೊಂಡ್ರಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಟ್ಸ್ ಅಲ್ಲಿ ನೀವು ಬರ್ಕೋಬಹುದು. ಏರಿಯಾ ಅಥವಾ ಕ್ಲಸ್ಟರ್ ಎರಡೂ ಒಂದೇ ಸ್ನೇಹಿತರೆ, ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ, ಎರಡೂ ಒಂದೇ. ಅದಕ್ಕೆ ಇಲ್ಲಿ ಮೀನಿಂಗ್ ಇದೆ, ನೀವು ಇದನ್ನ ಬರ್ಕೋಬಹುದು. ನಾನು ಆಲ್ರೆಡಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ, ಮತ್ತೆ ಪುನಃ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟ್ ಜಡ್ಜ್ಮೆಂಟಲ್ ಅಂತಂದ್ರೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಜಡ್ಜ್ಮೆಂಟ್ ಅಲ್ವಾ, ಜಡ್ಜ್ಮೆಂಟಲ್ ಅಂತಂದ್ರೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಡ್ಜ್ಮೆಂಟಲ್ ಅಂಡ್ ಪರ್ಪಸಿವ್ ಅಂತ ಇತ್ತಲ್ವಾ, ಅದೇ ಒಂದು ಕಾನ್ಸೆಪ್ಟ್ ಇದು. ಸೊ ನಿಮ್ಗೆ ಮೀನಿಂಗ್ ಬೇಕಾಗಿದ್ರೆ ಬರ್ಕೋಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಡೋಣ. ರಿಸರ್ಚ್ ಡೇಟಾ ಅಂದ್ರೆ ಏನು? ನಾವೇನು ಮಾಡೋಣ, ರಿಸರ್ಚ್ ಡೇಟಾ ಅಂತಂದ್ರೆ ವಿ ಆರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್. ಯಾವ ರೀತಿ ನಾವು ಕಲೆಕ್ಟ್ ಮಾಡ್ತೀವಿ, ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವ ರೀತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ, ಒಂದು ಪರ್ಟಿಕ್ಯುಲರ್ ರಿಸರ್ಚ್ ಫೀಲ್ಡ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ, ಇನ್ಫಾರ್ಮೇಶನ್ಸ್ ನಾವು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಆ ಇನ್ಫಾರ್ಮೇಶನ್ ಅಬ್ಸರ್ವ್ ಮಾಡಿ ಬೇಕಾದ್ರೂ ನೀವು ಕಲೆಕ್ಟ್ ಮಾಡಬಹುದು, ಜನರಲ್ ಆಗ ನೀವು ಬೇಕಾದ್ರೂ ಕಲೆಕ್ಟ್ ಮಾಡ್ಕೋಬಹುದು. ಈ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೀವು ಅರೇಂಜ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಆ ಡೇಟಾ ನಿಮ್ಗೆ ಯೂಸ್ ಆಗುತ್ತೆ, ಕಮ್ಯುನಿಕೇಶನ್ ಪರ್ಪಸ್ ಯೂಸ್ ಆಗುತ್ತೆ, ಇಂಟರ್ಪ್ರಿಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಪ್ರೊಸೆಸಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟಾನ ನೀವು ಕಲೆಕ್ಟ್ ಮಾಡಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಇಟ್ಕೋತೀರಾ. ಓಕೆನಾ? ಮಾಹಿತಿ ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನಪ್ಪಾ, ಯಾವ ರೀತಿ ನೀವು ಡೇಟಾನ ಕಲೆಕ್ಟ್ ಮಾಡ್ತೀರಾ. ಒಬ್ಬರನ್ನ ಅಬ್ಸರ್ವ್ ಮಾಡೋ ಮುಖಾಂತರ ಡೇಟಾನ ಕಲೆಕ್ಟ್ ಮಾಡ್ತೀರಲ್ವಾ,
ಮತ್ತೆ ಇನ್ನೊಬ್ರಿಗೆ ಪರ್ಸನಲ್ ಇಂಟರ್ವ್ಯೂಸ್ ಮಾಡೋದ್ರ ಮುಖಾಂತರ ನೀವು ಡೇಟಾನ ಕಲೆಕ್ಟ್ ಮಾಡ್ತೀರಾ, ಹೌದಾ? ಮತ್ತೆ ಇನ್ನೊಬ್ರಿಗೆ ಫೋನ್ ಮಾಡಿ, ಟೆಲಿಫೋನ್ ಮಾಡಿ ಅವ್ರಿಗೆ ಅವ್ರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ವಿಧಾನ ಇದು. ಮತ್ತೆ ಒಬ್ಬರಿಗೆ ಮೇಲ್ ಮಾಡೋದ್ರ ಮುಖಾಂತರ, ಇಮೇಲ್ ಮಾಡೋದ್ರ ಮುಖಾಂತರ, ನೀವು ಮೊಬೈಲ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಜಿಮೇಲ್ ತೆಗೆದು ನೋಡಿ, ಮೇಲ್ಸ್ ಬರ್ತಾಲೇ ಇರುತ್ತೆ. ಈ ರೀತಿ ನಾವು ಡೇಟಾನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಥ್ರೂ ಶೆಡ್ಯೂಲ್ಸ್. ಅವ್ರಿಗೆ ಶೆಡ್ಯೂಲ್ಸ್ ಕೊಡ್ತೀರಾ, ಈ ಟೈಮಲ್ಲಿ ನಿಮ್ಮನ್ನ ಭೇಟಿ ಮಾಡ್ಬೋದಾ, ನಿಮ್ಮ ಹತ್ರ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ನಾವು ಈ ಟೈಮಲ್ಲಿ ಭೇಟಿ ಮಾಡ್ಬೋದಾ ಅಂತ ಕೇಳ್ತಾರೆ. ನಿಮ್ಗೆ ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀರಾ, ಫೋನ್ ಮಾಡಿ ಎಲ್ಲ ತಲೆ ತಿಂತಾ ಇರ್ತಾರೆ, ಡೇಟಾ ಕೇಳ್ತಾ ಇರ್ತಾರೆ. ಸೊ ಇವೆಲ್ಲ ಡೇಟಾಸ್ ಕಲೆಕ್ಷನ್ ಮಾಡತಕ್ಕಂಥ ಪ್ರೆಸ್ ರಿಪೋರ್ಟರ್ಸ್ ಇರ್ತಾರಲ್ವಾ, ಮೀಡಿಯಾದವರು, ಪ್ರೆಸ್ ರಿಪೋರ್ಟರ್ಸ್, ಅವರೆಲ್ಲ ಮಾಡೋದು ಇದೇ ಕೆಲಸನೇ ಸ್ನೇಹಿತರೆ. ಕೆಲವರು ಈ ಒಂದು ಕೆಲಸವನ್ನೇ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾ ಇನ್ಫಾರ್ಮೇಶನ್ ಬರ್ಕೋತಾ ಇರ್ತಾರೆ. ಇಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕಾದ್ರೆ ಏನಪ್ಪಾ ಅಂತಂದ್ರೆ, ನೀವು ರಿಸರ್ಚ್ ಮಾಡ್ತೀರಲ್ವಾ, ನೀವು ರಿಸರ್ಚ್ ಮಾಡ್ಬೇಕಾದ್ರೆ ನೀವು ಡೇಟಾನ ಹೇಗೆ ಕಲೆಕ್ಟ್ ಮಾಡ್ತೀರಾ? ಡೇಟಾನ ಯಾವ ರೀತಿ ಕಲೆಕ್ಟ್ ಮಾಡ್ತೀರಾ? ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರ ಡೇಟಾನ ಕಲೆಕ್ಟ್ ಮಾಡಿ. ಪರ್ಸನಲ್ ಇಂಟರ್ವ್ಯೂಸ್ ತಗೊಳ್ಳಿ, ಏನಾದ್ರು ಇನ್ಫಾರ್ಮೇಶನ್ ಬೇಕಂತಂದ್ರೆ ಯಾರ ಹತ್ರ ವ್ಯಕ್ತಿ ಹತ್ರ ಪರ್ಸನಲ್ ಇಂಟರ್ವ್ಯೂ ತಗೊಳ್ಳಿ. ಇಲ್ಲ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ಕೇಳಿ, ಇಂಟರ್ವ್ಯೂಸ್ ತಗೊಳ್ಳಿ. ಅವ್ರಿಗೆ ಮೇಲ್ ಮಾಡೋದ್ರ ಮುಖಾಂತರ ಕ್ವಶನ್ಸ್ ಅನ್ನ ಕೇಳಿ, ಮೇಲಲ್ಲೇ ಕ್ವಶನ್ಸ್ ಅನ್ನ ಕೇಳಿ. ಇಲ್ಲ ಅಂತಂದ್ರೆ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಶೆಡ್ಯೂಲ್ ಫಿಕ್ಸ್ ಮಾಡಿ, ಈ ಟೈಮಿಗೆ ನಾವು ಬರ್ತೀವಿ, ಆ ಒಂದು ಟೈಮಲ್ಲಿ ನೀವು ಅವೈಲಬಲ್ ಇರ್ತೀರಾ, ನಾವು ನಿಮ್ಮ ಹತ್ರ ಡೇಟಾನ ಕಲೆಕ್ಟ್ ಮಾಡಬೇಕು, ಒಂದು ರಿಸರ್ಚ್ ಮಾಡ್ತಾ ಇದೀವಿ, ಆ ಒಂದು ರಿಸರ್ಚ್ಗೆ ಡೇಟಾನ ಕಲೆಕ್ಟ್ ಮಾಡಬೇಕು. ಸೊ ಈ ರೀತಿ ಸ್ನೇಹಿತರೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ, ಸರಿನಾ? ನೆಕ್ಸ್ಟ್ ನೋಡೋದಾದ್ರೆ ಹೈಪಾಥಿಸಿಸ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಕನ್ಫ್ಯೂಸಿಂಗ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಇದು. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ, ಇನ್ ಕೆಲವ್ರಿಗೆ ಆಗಲ್ಲ. ಚೆನ್ನಾಗಿ ಓದಿರೋರಿಗೆ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ, ಹೈಪಾಥಿಸಿಸ್ ಅಂತಂದ್ರೇನೆ ಒಂದು ಅಸಂಪ್ಷನ್ ಅಂತ ಹೇಳ್ಬೋದು ನಾವು. ಒಂದು ಅಸಂಪ್ಷನ್ ನಾವು ಹೈಪಾಥಿಸಿಸ್ ಅಂತೀವಿ, ಕಲ್ಪನೆ ಅಂತೀವಿ, ಕನ್ನಡದಲ್ಲಿ ಊಹೆ ಅಂತೀವಿ, ಪ್ರೀ ಜಡ್ಜಿಂಗ್ ಅಂತೀವಿ. ಸೊ ಹೈಪಾಥಿಸಿಸ್ ಇಸ್ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು ಅಂತಾನು ಹೇಳ್ಬೋದು, ಅಸಂಪ್ಷನ್ ಅಂತಾನು ಹೇಳ್ಬೋದು, ಊಹೆ ಮಾಡ್ತಕ್ಕಂಥದ್ದು. ಓಕೆ, ಒಂದು ಆಧಾರವನ್ನಾಗಿಟ್ಕೊಂಡು ಒಂದು ಅಬ್ಸರ್ವೇಷನ್ ಮಾಡೋದ್ರಲ್ಲಿ, ಪ್ರತಿಯೊಂದು ಡೇಟಾನ ಅಥವಾ ರಿಸರ್ಚ್ ಅನ್ನ ಅಬ್ಸರ್ವೇಷನ್ ಮಾಡೋದಕ್ಕೆ ಒಂದು ನಾವೇನ್ ಮಾಡ್ತೀವಿ, ನಾವು ಇಲ್ಲಿ ಕಲ್ಪನೆ ಮಾಡ್ತೀವಿ, ಊಹೆ ಅಂತಕ್ಕಂಥದ್ದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 2 ವಿಷಯ ಇರುತ್ತೆ ಅಥವಾ 2 ಸಬ್ಜೆಕ್ಟ್ ಇರುತ್ತೆ. ಈ 2 ವಿಷಯದಲ್ಲಿ ನಾವೇನ್ ಮಾಡ್ತೀವಿ, ಇದು ಕರೆಕ್ಟ್ ಆಗಿದೆಯಾ ಇಲ್ಲ ತಪ್ಪಿದೆಯಾ ಅಂತ ತಿಳ್ಕೊಳ್ಳೋದಕ್ಕೇನೆ ನಾವು ಹೈಪಾಥಿಸಿಸ್ ಅಂತಕ್ಕಂಥ ಕಾನ್ಸೆಪ್ಟ್ ಯೂಸ್ ಮಾಡೋದು. ಅಕಸ್ಮಾತ್ ಇದು ಕರೆಕ್ಟ್ ಆಗಿ ನೀವು ಹೈಪಾಥಿಸಿಸ್ ಯೂಸ್ ಮಾಡಿ ಇದನ್ನ ಕರೆಕ್ಟ್ ಆಗಿದೆ ಅಂತ ಜಡ್ಜ್ ಮಾಡಿ, ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗೋಯ್ತು ಅನ್ಕೊಳ್ಳಿ, ಇದನ್ನ ನೀವೇನ್ ಮಾಡ್ತೀರಾ? ರಿಜೆಕ್ಟ್ ಮಾಡ್ತೀರಾ. ಅಕಸ್ಮಾತ್ ಇದನ್ನ ನೀವು ಹೈಪಾಥಿಸಿಸ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನೀಟಾಗಿ ಸ್ಟಡಿ ಮಾಡಿ ಇದೇ ತಪ್ಪಾಗೋಯ್ತು ಅಂತಂದ್ರೆ ನೀವೇನ್ ಮಾಡ್ತೀರಿ? ಇದನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಇದನ್ನ ನೀವು ಹೈಪಾಥಿಸಿಸ್ ಮಾಡ್ತೀರಿ. ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಇದನ್ನ ಹೈಪಾಥಿಸಿಸ್ ಮಾಡ್ತೀರಿ, ಇದು ಕರೆಕ್ಟ್ ಆಗಿದ್ರೆ ಇದು ತಗೋತೀರಾ. ಓಕೆನಾ? ಅದನ್ನೇ ಇಲ್ಲಿ ನಾವು ಹೈಪಾಥಿಸಿಸ್ ಅಂತ ಹೇಳೋದು. ಓಕೆ, ಇದರಲ್ಲಿ ಟೈಪ್ಸ್ ಇದೆ ಸ್ನೇಹಿತರೆ. ಹೈಪಾಥಿಸಿಸ್ ಅಲ್ಲಿ ಟೈಪ್ಸ್ ಇದೆ. ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೋ ಹೇಳಕ್ಕಾಗಲ್ಲ, ಬಟ್ ಎಲ್ಲರೂ ಗೊತ್ತಿರ್ಲಿ, 1 by 1 ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಸಿಂಪಲ್ ಹೈಪಾಥಿಸಿಸ್, ಕಾಂಪ್ಲೆಕ್ಸ್ ಹೈಪಾಥಿಸಿಸ್, ನಲ್ ಹೈಪಾಥಿಸಿಸ್, ಆಲ್ಟರ್ನೇಟಿವ್ ಹೈಪಾಥಿಸಿಸ್, ಲಾಜಿಕಲ್ ಹೈಪಾಥಿಸಿಸ್, ಎಂಪಿರಿಕಲ್ ಹೈಪಾಥಿಸಿಸ್, ಸ್ಟಾಟಿಕಲ್ ಹೈಪಾಥಿಸಿಸ್ ಎಲ್ಲ ಇದೆ. ಆ ಎಲ್ಲ ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ 1 by 1 ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀನಿ ಸ್ನೇಹಿತರೆ. ನೋಡಿ, ನೋಟ್ಸ್ ಕೂಡ ಬರ್ಕೊಳ್ಳಿ. ಸಿಂಪಲ್ ಹೈಪಾಥಿಸಿಸ್ ಅಂತಂದ್ರೆ ಸರಳವಾಗಿ ನೀವು ಊಹೆ ಮಾಡ್ತಕ್ಕಂಥದ್ದು. ಸರಳವಾಗಿ ಹೇಗೆ ಊಹೆ ಮಾಡ್ತೀರಾ ಅಂತಂದ್ರೆ, ಯಾವ್ದಾದ್ರು ಒಂದು 2 ವಸ್ತುಗಳಿದೆ ಅನ್ಕೊಳ್ಳಿ, ಆ 2 ವಸ್ತುಗಳು ಕೂಡ ಸರಳವಾಗಿ ನೀವು ಊಹೆ ಮಾಡ್ತಕ್ಕಂಥದ್ದು. ಸರಳವಾಗಿ ಅಂತಂದ್ರೆ ನೋಡಿ, ಯಾವ್ದಾದ್ರು ಒಂದು 2 ವಸ್ತುಗಳ ಒಂದು ರಿಲೇಶನ್ಶಿಪ್ ಹೇಗಿರುತ್ತೆ ಅಂತಂದ್ರೆ, ಒಂದು ಇಂಡಿಪೆಂಡೆಂಟ್ ಆಗಿರುತ್ತೆ, ಇನ್ನೊಂದು ಡಿಪೆಂಡೆಂಟ್ ಆಗಿರುತ್ತೆ, ಅವಲಂಬಿತವಾಗಿರುತ್ತೆ. ಒಂದು ವಸ್ತು ಅವಲಂಬಿತವಾಗಿರುತ್ತೆ, ಇನ್ನೊಂದು ಅವಲಂಬಿತ ಆಗಿರೋದಿಲ್ಲ, ಫ್ರೀಡಮ್ ಆಗಿ ಫುಲ್ ಫ್ರೀ ಆಗಿರುತ್ತೆ ಅಂತ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ಯು ಈಟ್ ಮೋರ್ ವೆಜಿಟೇಬಲ್ಸ್ ಯು ವಿಲ್ ಲೂಸ್ ವೆಯ್ಟ್ ಫಾಸ್ಟರ್. ಇದು ಸಿಂಪಲ್ ಹೈಪಾಥಿಸಿಸ್. ಹೇಗೆ ಸರ್? ಹೇಗೆ ಅಂತಂದ್ರೆ, ಈಟಿಂಗ್ ಮೋರ್ ವೆಜಿಟೇಬಲ್ಸ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ವೇರಿಯೇಬಲ್, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಇಂಡಿಪೆಂಡೆಂಟ್. ಆದ್ರೆ ಯು ವಿಲ್ ಲೂಸ್ ವೆಯ್ಟ್ ಫಾಸ್ಟರ್, ಯು ವಿಲ್ ಲೂಸ್ ವೆಯ್ಟ್ ವೆರಿ ಫಾಸ್ಟರ್ ಅಂತ ಇದೆಯಲ್ಲ, ಇದು ಡಿಪೆಂಡೆಂಟ್ ವೇರಿಯೇಬಲ್. ಹೌದು, ಹೆಚ್ಚು ನೀವು ತಿಂದಾಗ
ಯು ವಿಲ್ ಲೂಸ್ ವೆಯ್ಟ್ ಫಾಸ್ಟರ್. ಹೆಚ್ಚು ವೆಜಿಟೇಬಲ್ಸ್ ತಿಂದಾಗ ನಿಮ್ಮ ತೂಕವನ್ನು ನೀವು ಕಳ್ಕೊತೀರಾ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಅದೊಂದು ಎಕ್ಸಾಂಪಲ್. ಈ ಕಾನ್ಸೆಪ್ಟ್ ಸಿಂಪಲ್ ಕಾನ್ಸೆಪ್ಟ್ ಸ್ನೇಹಿತರೆ, ಸರಳವಾಗಿ ಊಹೆ ಮಾಡ್ಬೋದು. ತರಕಾರಿಗಳು ತಿಂತೀರಲ್ವಾ, ತಿನ್ನೋ ತರಕಾರಿಗಳು ಜಾಸ್ತಿ ತಿಂತಾನೆ ಇರ್ತೀರಾ, ಅದೊಂದು ಇಂಡಿಪೆಂಡೆಂಟ್. ಎಷ್ಟು ಬೇಕಾದ್ರೂ ತಿಂತಾ ಇರ್ಬೋದು, ಓಕೆನಾ. ತರಕಾರಿಗಳು ಹೊಟ್ಟೆ ತುಂಬೋ ತನಕ ಎಷ್ಟು ಬೇಕಾದ್ರೂ ತಿಂತಾ ಇರ್ಬೋದು. ತರಕಾರಿಗಳು ತಿಂತಾ 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 ಡೈಲಿ ಪದೇ ಪದೇ ತರಕಾರಿಗಳನ್ನೇ ತಿಂತಾ ನೀವು ವೆಯ್ಟ್ ಲೂಸ್ ಮಾಡ್ಕೋತೀರಾ. ಬೇರೆ ಏನು ಬೇರೆ ತರಕಾರಿಗಳನ್ನ ತಿಂದ್ರೆ ವೆಯ್ಟ್ ಲೂಸ್ ಆಗಲ್ವಾ? ಇದು ಡಿಪೆಂಡೆಂಟ್ ವೇರಿಯಬಲ್, ಓಕೆನಾ. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಮತ್ತೆ ಎರಡನೇದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಒಂದು ಹೈಪಾಥಿಸಿಸ್. ಕಾಂಪ್ಲೆಕ್ಸ್ ಕಲ್ಪನೆ ಹೇಗೆ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಮೋಕಿಂಗ್ ಅಂಡ್ ಅದರ್ ಡ್ರಗ್ಸ್ ಲೀಡ್ಸ್ ಟು ಕ್ಯಾನ್ಸರ್, ಟೆನ್ಷನ್, ಚೆಸ್ಟ್ ಇನ್ಫೆಕ್ಷನ್ಸ್. ಇಟ್ ಇಸ್ ಎ ಕಾಂಪ್ಲೆಕ್ಸ್. ಹೌದು, ಈ ಒಂದು ಈ ಸ್ಮೋಕಿಂಗ್ ಅಂತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ, ಇದು ಒಂದು ಟ್ವಿಸ್ಟ್ ಅಥವಾ ಕಾಂಪ್ಲೆಕ್ಸ್ ಕಲ್ಪನೆ. ಇದು ಏನಾಗುತ್ತೋ ಫ್ಯೂಚರ್ ಅಲ್ಲಿ ಹೇಳಕ್ಕಾಗಲ್ಲ. ಒಂದು ಊಹೆ ಏನ್ ಮಾಡ್ಬೋದು ನೀವು, ಬೇರೆಯವ್ರಿಗೆ ಒಂದು ಊಹೆ ಏನ್ ಮಾಡ್ಬೋದು, ಸ್ಮೋಕಿಂಗ್ ಮಾಡ್ಬೇಡಪ್ಪ, ಫ್ಯೂಚರ್ ಅಲ್ಲಿ ನಿನ್ಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಚೆಸ್ಟ್ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನೀವು ಒಂದು ಊಹೆ ಮಾಡ್ಬೋದಲ್ವಾ. ಇದನ್ನೇ ಕಾಂಪ್ಲೆಕ್ಸ್. ಈಗ ಊಹೆ ಮಾಡ್ಬೋದು, ಕೆಲವರಿಗೆ ಸ್ಮೋಕಿಂಗ್ ಮಾಡೋರಿಗೆ 100% ಕ್ಯಾನ್ಸರ್ ಬರ್ಬೋದು, ಬರ್ದೇನೆ ಇರ್ಬೋದು, ಅದು ಹೇಳಕ್ಕಾಗಲ್ಲ. ಅದನ್ನೇ ಕಾಂಪ್ಲೆಕ್ಸ್ ಅಂತ ಹೇಳೋದು. ಕಾಂಪ್ಲೆಕ್ಸ್ ಅಂತಂದ್ರೆ ಅದೇ, ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವ್ರು ಬರ್ಬೋದು, ಬರ್ದೇ ಇರ್ಬೋದು, ರೆಸಿಸ್ಟೆನ್ಸ್ ಪವರ್ ಮೇಲೆ, ಓಕೆನಾ. ನಲ್ ಹೈಪೋಥೆಸಿಸ್. ನಲ್ ಹೈಪೋಥೆಸಿಸ್ ಅಂದ್ರೆ ಏನು? ನಲ್ ಅಂತಂದ್ರೇನೆ ಝೀರೋ, ನಲ್ ಎರಡು ಒಂದೇ, ಝೀರೋ ಅಲ್ವಾ. ಇದನ್ನ ನಾವು H0 ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ನಲ್ ಹೈಪೋಥೆಸಿಸ್ ನ. ಇದರಲ್ಲಿ ಏನು ಇರಲ್ಲ. ನಲ್ ಹೈಪೋಥೆಸಿಸ್ ಅಂದ್ರೆ ನೋ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್ ಇರೋದಿಲ್ಲ, ಅಲ್ಲಿ ಅಂಕಿ ಅಂಶಗಳೇ ಇರೋದಿಲ್ಲ. ಇನ್ನೆಲ್ಲ ಫಾರ್ ಎಕ್ಸಾಂಪಲ್ 2 ವಿಷಯಗಳಿದಾವೆ. ಈ 2 ವಿಷಯಗಳಲ್ಲಿ ಇದು ಏನಕ್ಕೂ ಬೇಡ, ಇದು ರಾಂಗ್ ಅಂತ ಇದೆ ಅಂತ ಅನ್ಕೊಳ್ಳಿ. ಇದು ಬೇಡ ನಮ್ಗೆ, ಇದನ್ನ ತಗೋತೀವಿ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಅಲ್ಲಿಗೆ ಇದು ನಲ್ ಆಯ್ತು. ಇದ್ರಲ್ಲಿ ಏನು ಇಲ್ಲ ಅಂತ ಅರ್ಥ ಆಯ್ತು. ಇದು ನಿಮ್ಗೆ ಯೂಸ್ ಬರಲ್ಲ, ಇದು ಯೂಸ್ಲೆಸ್ ಅಂತ ನೀವು ಅರ್ಥ ಮಾಡ್ಕೊಂಡು ಇದನ್ನ ಏನ್ ಮಾಡ್ತೀರಾ, ರಿಜೆಕ್ಟ್ ಮಾಡ್ತೀರಾ ನೀವು. ಅವಾಗ ಇದನ್ನ ತಗೋತೀರಾ, ಅಲ್ಲಿಗೆ ಇದೇನಾಯ್ತು, ನಲ್ ಆಯ್ತು, ಓಕೆನಾ. ನಲ್ ಹೈಪೋಥೆಸಿಸ್ ಆಯ್ತು. ಅದ್ರಲ್ಲಿ ಏನು ಇಲ್ಲ, ಅದರಲ್ಲಿ ನಿಮ್ಗೆ ಅದು ಕೆಲಸಕ್ಕೆ ಬರಲ್ಲ ನಿಮ್ಗೆ ಆ ಒಂದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಝೀರೋ ಅಂತ ಅರ್ಥ ಮಾಡ್ಕೋಬೇಕು. ಅದು ನಿಮ್ಗೆ ಯೂಸ್ ಆಗಲ್ಲ, ಅದರಲ್ಲಿ ಕ್ರೆಡಿಬಿಲಿಟಿ ಇಲ್ಲ, ಓಕೆನಾ. ನೆಕ್ಸ್ಟ್ ಆಲ್ಟರ್ನೇಟಿವ್ ಹೈಪೋಥೆಸಿಸ್. ನಾನೀಗ 2 ಹೇಳಿದ್ನಲ್ಲ, ಇಲ್ಲಿ ಇದೊಂದು ನಲ್ ಹೈಪೋಥೆಸಿಸ್ ಅಂತ ಹೇಳಿ. ಈಗ ಇದನ್ನ ನೀವು ನಿಮಗೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ನೀವು ಇದನ್ನ ರಿಜೆಕ್ಟ್ ಮಾಡಿದ್ರಿ, ಇದನ್ನ ಝೀರೋ ಅಂತ ಹೇಳಿದ್ರಿ. ಇನ್ನೊಂದು ಪಕ್ಕದಲ್ಲಿ ಇತ್ತಲ್ವಾ, ಇದನ್ನ ತಗೊಂಡ್ರಿ ತಾನೆ ನೀವು ಅಲ್ವಾ, ಈ ಒಂದು ವಿಷಯವನ್ನ ತಗೋತೀರಲ್ವಾ, ಇದನ್ನೇ ನಾವು ಆಲ್ಟರ್ನೇಟಿವ್ ಅಂತ ಹೇಳ್ತೀವಿ. ಇದು ಕೆಲಸಕ್ಕೆ ಬರದೇ ಇದ್ದಾಗ ಇದ್ರ ಬದಲು ನಾವೇನ್ ಮಾಡ್ತೀವಿ, ಇದನ್ನ ತಗೋತೀವಿ. ಈ ಒಂದು ಆಲ್ಟರ್ನೇಟಿವ್ ತಗೋತೀವಿ, ಇದನ್ನ H1 ಅಂತೀವಿ, ಇದು H0 ಅಂತೀವಿ, ಓಕೆನಾ. ಇದು ಕೆಲ್ಸಕ್ಕೆ ಬರದೇ ಇದ್ದಾಗ, ಇದು ತಪ್ಪು ಅಂತ ಗೊತ್ತಾದಾಗ, ಇದು ನಲ್ ಅಂತ ಗೊತ್ತಾದಾಗ ನೀವೇನ್ ಮಾಡ್ತೀರಾ, ಬೇರೆದಕ್ಕೆ ಹೋಗ್ತೀರಾ. ಈ ಆಪಲ್ ಚೆನ್ನಾಗಿದೆ ಅಂತ ಇದ್ದಾಗ ಇದನ್ನ ತಗೋತೀರಾ. ಈ ಆಪಲ್ ಚೆನ್ನಾಗಿಲ್ಲ ಅಂತ ಗೊತ್ತಾದ್ಮೇಲೆ ಬೇರೆ ಆಪಲ್ ತಗೋತೀರಾ. ಇದೇ ಆಲ್ಟರ್ನೇಟಿವ್, ಓಕೆನಾ. ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅಂದ್ರೆ ಅದೇ ಇಲ್ಲಿ ನೋಡಿ, ದಿಸ್ ಮೀನ್ಸ್ ದಟ್ A is false. The alternative hypothesis that A is true. ಇಲ್ಲಿರೋ ಆಪಲ್ ಚೆನ್ನಾಗಿಲ್ಲ ಅಂತ ಗೊತ್ತಾದಾಗ ಇಲ್ಲಿರೋ ಆಪಲ್ ಚೆನ್ನಾಗಿರುತ್ತಲ್ಲ, ಇದನ್ನ ನಾವು ತಗೋಬಹುದಲ್ವಾ. ಇದು ತಪ್ಪು ಅಂತ ಗೊತ್ತಾದಾಗ ಇದು ಸರಿ ಇರುತ್ತೆ, ಇದನ್ನ ತಗೋಬಹುದಲ್ವಾ ನೀವು. ಅದನ್ನೇ ನಾವು ಆಲ್ಟರ್ನೇಟಿವ್ ಅಂತ ಹೇಳೋದು, ಪರ್ಯಾಯ ಕಲ್ಪನೆ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಲಾಜಿಕಲ್ ಹೈಪೋಥೆಸಿಸ್. ಲಾಜಿಕಲ್ ಅಂತಂದ್ರೆ ಒಬ್ರು ಏನ್ ಮಾಡ್ತಾರೆ, ಲಾಜಿಕಲ್ ಆಗಿ ಗೆಸ್ ಮಾಡ್ತಾರೆ, ಊಹೆ ಮಾಡ್ತಾರೆ. ಅವರ ಜ್ಞಾನವನ್ನು ಆಧಾರವನ್ನಾಗಿ ಇಟ್ಕೊಂಡು, ಅವರ ಅಬ್ಸರ್ವೇಷನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು, ಅವರ ಎಕ್ಸ್ಪೀರಿಯನ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು, ಅಂದ್ರೆ ಅವ್ರಿಗೆ ಆದಂತ ಒಂದು ಲಾಜಿಕಲ್ ಥಿಂಕಿಂಗ್ ಮಾಡ್ತಾರೆ. ಅದನ್ನೇ ನಾವು ಲಾಜಿಕಲ್ ಕಲ್ಪನೆ, ತಾರ್ಕಿಕ ಕಲ್ಪನೆ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ. ಇನ್ನ ಎಂಪಿರಿಕಲ್ ಹೈಪೋಥೆಸಿಸ್. ಎಂಪಿರಿಕಲ್ ಅಂತಂದ್ರೆ ಪ್ರಾಯೋಗಿಕವಾಗಿ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ಡಿಪೆಂಡ್ ಅಪಾನ್ ದೇರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಡಿಪೆಂಡ್ ಅಪಾನ್ ದೇರ್ ಅಬ್ಸರ್ವೇಷನ್ಸ್. ಇಟ್ ಇಸ್ ಎಂಪಿರಿಕಲ್ ಅಂಡ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಇನ್ ದ ಸೆನ್ಸ್ ಸೈಂಟಿಫಿಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಇಟ್ ಈಸ್ ಅ ಸೈಂಟಿಫಿಕ್. ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ಅವರು ಕಲ್ಪನೆಯನ್ನ ಮಾಡ್ತಕ್ಕಂಥದ್ದು, ಊಹೆ ಮಾಡ್ತಕ್ಕಂಥದ್ದು. ಇಲ್ಲಿ ಥಿಯರಾಟಿಕಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಇರಲ್ಲ. ಇಲ್ಲೇನಿದ್ರು ಡೈರೆಕ್ಟ್ ಆಗಿ ಅವರು ಪ್ರಾಕ್ಟಿಕಲ್ ಮಾಡಿ ಒಂದು ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ, ಪ್ರಾಯೋಗಿಕವಾಗಿ ಅವರು ಊಹೆ ಮಾಡ್ತಕ್ಕಂಥದ್ದನ್ನ ನಾವು ಎಂಪಿರಿಕಲ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸ್. ಅಂದ್ರೆ ಇದರಲ್ಲಿ ಅಂಕಿಅಂಶಗಳು ತುಂಬಾನೇ ಇರುತ್ತೆ.
ಒಂದು ಪಾಪ್ಯುಲೇಷನ್ ಅಲ್ಲಿ ಅಂಕಿಅಂಶಗಳು ಎಲ್ಲದರಲ್ಲೂ ಪಾಪ್ಯುಲೇಷನ್ ಅಂತಾನೆ ಅರ್ಥ ಮಾಡ್ಕೋಬೇಕು ನೀವು. ಈ ಒಂದು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತಂದ್ರೆ ಪಾಪ್ಯುಲೇಷನ್ ಅಲ್ಲಿ ನೀವು ಸ್ಟ್ಯಾಟಿಸ್ಟಿಕಲ್ ಡೇಟಾನ ತಗೊಂಡ್ರೆ, ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂಕಿಅಂಶಗಳ ಡೇಟಾವನ್ನ ತಗೊಂಡು ಆ ಒಂದು ರಿಸರ್ಚ್ ನ ಮಾಡೋದಾದ್ರೆ ಆ ಸ್ಟ್ಯಾಟಿಸ್ಟಿಕಲ್ ಅಂಶಗಳನ್ನೇ ನಾವು ಸಂಖ್ಯಾಶಾಸ್ತ್ರೀಯ ಊಹೆ ಅಂತ ಹೇಳ್ಬೋದು. ಓಕೆನಾ? ಇದರಲ್ಲಿ ಮ್ಯಾಥಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಮೆಥಡ್ಸ್ ಆಫ್ ರಿಸರ್ಚ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಯಾವ್ದು ಕೇಳ್ತಾರೋ ಹೇಳಕ್ಕಾಗಲ್ಲ ನೋಡಿ. ಪ್ರೀ ಎಂಪಿರಿಕಲ್ ರಿಸರ್ಚ್ ಅಂತ ಇದೆ, ಡಿಸ್ಕ್ರಿಪ್ಟಿವ್ ಇದೆ, ಎಕ್ಸ್ಪೆರಿಮೆಂಟಲ್ ಇದೆ, ಕ್ವಾಲಿಟೇಟಿವ್ ಇದೆ, ಇವ್ಯಾಲ್ಯೂಯೇಷನ್ ಇದೆ, ಇಂಟರ್ವ್ಯೂ ಇದೆ, ಕ್ವಶನ್ ಎಲ್ಲ ರಿಸರ್ಚ್ ಮೆಥಡ್ಸ್. ಒನ್ ಬೈ ಒನ್ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದು ರಿಸರ್ಚ್ ನ ಮೊದಲನೇ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಪ್ರೀ ಎಂಪಿರಿಕಲ್ ರಿಸರ್ಚ್ ಮೆಥಡ್. ಅಂದ್ರೆ ಪೂರ್ವ ಪ್ರಾಯೋಗಿಕ. ಮೊದಲೇನೆ ನೀವು ಫಿಕ್ಸ್ ಮಾಡ್ತಕ್ಕಂಥದ್ದು, ಮೊದಲೇನೆ ಆ ಪ್ರಾಬ್ಲಮ್ಸ್ಗೆ ಕೇರ್ಫುಲ್ ಆಗಿ ತುಂಬಾ ಅಟೆನ್ಷನ್ ಆಗಿ ನೀವು ಆ ಪ್ರಾಬ್ಲಮ್ಸ್ ನೀವು ಮನದಲ್ಲಿ ಇಟ್ಕೊಂಡು ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡ್ತಕ್ಕಂಥದ್ದು ಪೂರ್ವ ಪ್ರಾಯೋಗಿಕವಾಗಿ. ಪ್ರೀ ಜಡ್ಜ್ ಅಂತ ಹೇಳ್ಬೋದು, ಪ್ರೀ ಪ್ರಾಕ್ಟಿಕಲ್ ಅಂತಾನೆ ಹೇಳ್ಬೋದು. ಪ್ರೀ ಎಂಪರಿಕಲ್ ಅಂತಂದ್ರೆ ಪ್ರೀ ಪ್ರಾಕ್ಟಿಕಲ್. ಮೊದಲೇ ನೀವು ಪ್ಲಾನ್ ಮಾಡಿ ಒಂದು ರಿಸರ್ಚ್ ನ ಮಾಡ್ತಕ್ಕಂಥದ್ದು ಪ್ರೀ ಎಂಪರಿಕಲ್. ಈಗ ರಿಸರ್ಚ್ ಮಾಡ್ಬೇಕಂತಂದ್ರೆ ಒಂದು ಪ್ರೀ ಪ್ಲಾನ್ ಅಂತಕ್ಕಂಥದ್ದು ಇರಬೇಕು. ಇದೊಂದು ಗುಡ್ ಮೆಥಡಾಲಜಿ, ಒಂದು ಒಳ್ಳೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನ ಒಳಗೊಂಡಿರ್ತಕ್ಕಂಥ ಒಂದು ಮೆಥಡಾಲಜಿ ಇದು. ಈ ಪೂರ್ವ ಪ್ರಾಯೋಗಿಕ ಸಂಶೋಧನಾ ವಿಧಾನ ಅಂದ್ರೆ ನಿಮ್ಗೆ ಏನೇ ಒಂದು ರಿಸರ್ಚ್ ಮಾಡ್ಬೇಕಂತಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ರಿಸರ್ಚ್ ಮಾಡ್ತೀರಾ. ಮತ್ತೆ ಇಲ್ಲಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್. ಪ್ರಾಕ್ಟಿಕಲ್ ಅಂತಂದ್ರೆ ಒಂದು ರಿಯಲ್ ಆಗಿ ನೀವೇ ಫೀಲ್ಡ್ ಹಿಡಿದು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥದ್ದು, ನೀವೇ ಫೀಲ್ಡ್ ಹಿಡಿದು ಅನ್ವೇಷಣೆ ಮಾಡ್ತಕ್ಕಂಥದ್ದು, ಅದನ್ನೇ ಇಲ್ಲಿ ಪೂರ್ವ ಪ್ರಾಯೋಗಿಕ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ. ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಥಿಯರಾಟಿಕಲ್ ಆಗಿ, ನಾಟ್ ಪ್ರಾಕ್ಟಿಕಲ್. ಡಿಸ್ಕ್ರಿಪ್ಷನ್ ಅಂತಂದ್ರೆ ಸಾರಾಂಶ, ಸಮ್ಮೇಟಿವ್ ಅಂತ ಹೇಳ್ಬೋದು. ಓವರಾಲ್ ಆಗಿ ಇಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಒಂದು ಪಾಪ್ಯುಲೇಷನ್ ಇದೆಯಲ್ಲ, ಆ ಪಾಪ್ಯುಲೇಷನ್ ಒಬ್ಬರ ಒಂದು ಗುಣಲಕ್ಷಣ ತಿಳ್ಕೊಳ್ಳೋದಲ್ಲ, ಒಬ್ಬರ ಒಂದು ಗುಣಲಕ್ಷಣ ಅಥವಾ ಕ್ಯಾರೆಕ್ಟರ್ ತಿಳ್ಕೊಳ್ಳೋದಲ್ಲ, ಹೋಲ್ ಗ್ರೂಪ್ ನ ಕ್ಯಾರೆಕ್ಟರ್ಸ್ ತಿಳ್ಕೊಳ್ತಕ್ಕಂಥದ್ದು. ಆ ಪಾಪ್ಯುಲೇಷನ್ ಇರ್ತಕ್ಕಂಥ ಕಂಪ್ಲೀಟ್ ಗ್ರೂಪ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ತಿಳ್ಕೊಳ್ತಕ್ಕಂಥ, ಅದನ್ನ ಡಿಸ್ಕ್ರಿಪ್ಟಿವ್ ಅಂತ ಹೇಳೋದು. ಓಕೆನಾ? ಒಬ್ಬರ ಬಗ್ಗೆ ತಿಳ್ಕೊಳ್ಳೋದು ಡಿಸ್ಕ್ರಿಪ್ಟಿವ್ ಅಲ್ಲ, ಕಂಪ್ಲೀಟ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಗುಣಲಕ್ಷಣಗಳನ್ನ, ಆಟಿಟ್ಯೂಡ್ಸ್ ನ, ಬಿಲೀಫ್ಸ್ ನ, ನಾಲೆಡ್ಜ್ ನ ತಿಳ್ಕೊಳ್ತಕ್ಕಂಥದ್ದು. ಇದನ್ನೇ ನಾವು ಕ್ವಾಂಟಿಟಿವ್ ಡೇಟಾ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ನೀವು ಏನನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೀವೇನನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾಕೆ ತಿಳ್ಕೋಬೇಕು, ಹೇಗೆ ತಿಳ್ಕೋಬೇಕು, ಯಾವಾಗ ತಿಳ್ಕೋಬೇಕು ಅಂತಕ್ಕಂಥದ್ದು. ಏನ್ ತಿಳ್ಕೊಳ್ಳೋದು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಲೀಟ್ ಪಾಪ್ಯುಲೇಷನ್. ಆ ಒಂದು ಲಾರ್ಜ್ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಗುಣಲಕ್ಷಣಗಳನ್ನ ತಿಳ್ಕೊಳ್ತಕ್ಕಂಥದ್ದು ಡಿಸ್ಕ್ರಿಪ್ಟಿವ್. ಎಕ್ಸ್ಪೆರಿಮೆಂಟಲ್ ಅಂತಂದ್ರೆ ಇಟ್ ಈಸ್ ಆಪೋಸಿಟ್ ಟು ಡಿಸ್ಕ್ರಿಪ್ಟಿವ್. ಇದಕ್ಕೆ ಆಪೋಸಿಟ್ ಇದೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಇದರಲ್ಲಿ ಸೈಂಟಿಫಿಕ್ ಮೆಥಡ್ ಅಂತಕ್ಕಂಥದ್ದು ಇರುತ್ತೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಸಾರಾಂಶ ಅನ್ನತಕ್ಕಂಥದ್ದು ಇರಲ್ಲ. ಸಾರಾಂಶ ಅಂತಕ್ಕಂಥದ್ದು ಇರಲ್ಲ. ಜಸ್ಟ್ ನೀವೇನ್ ಮಾಡ್ತೀರಾ, ಒಂದು ಕಂಟ್ರೋಲ್ಡ್ ಸಿಸ್ಟಮ್ ಅಲ್ಲಿ ನೀವು ಅಂದ್ರೆ ಒಂದು ನಿರ್ಬಂಧಿತ ನಿಯಂತ್ರಣ ಒಂದು ರೀತಿಯಲ್ಲಿ ನೀವು ಒಂದು ರಿಸರ್ಚ್ ನ ಮಾಡ್ತಕ್ಕಂಥದ್ದು ಎಕ್ಸ್ಪೆರಿಮೆಂಟಲ್. ಫೀಲ್ಡ್ ಇಳಿದು ನೀವು ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ರಿಸರ್ಚು. ಓಕೆನಾ? ಡೇಟಾಸ್ನೆಲ್ಲ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೀವೇ ಫೀಲ್ಡ್ ಇಳಿದು ಅವ್ರನ್ನ ಕೇಳಿ ಇನ್ಫಾರ್ಮೇಶನ್ ತಗೊಂಡು ಬರೆದು ಎಲ್ಲ ಪ್ರಾಕ್ಟಿಕಲ್ ಆಗೇ ಮಾಡ್ತೀರಾ. ಅದೊಂದು ಸೈಂಟಿಫಿಕ್ ಮೆಥಡ್ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ವಾಲಿಟೇಟಿವ್ ಆಗಿ ಮಾಡ್ತಕ್ಕಂತ ಒಂದು ಗುಣಾತ್ಮಕ ಸಂಶೋಧನೆ. ಇಲ್ಲಿ ಗುಣಾತ್ಮಕ ಅಂತಂದ್ರೆ ಒಂದು ಪಾಪ್ಯುಲೇಷನ್ ಅಲ್ಲಿ ಜನರ ಬಿಲೀವ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆಟಿಟ್ಯೂಡ್ಸ್ ಆಗಿರ್ಬೋದು, ಬಿಹೇವಿಯರ್ಸ್ ಆಗಿರ್ಬೋದು, ಇಂಟ್ರಾಕ್ಷನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ನಾನ್ ನ್ಯೂಮರಿಕಲ್ ಡೇಟಾ ಆಗಿರುತ್ತೆ. ನಾನ್ ನ್ಯೂಮರಿಕಲ್ ಅಂತಂದ್ರೆ, ಈಗ ನ್ಯೂಮರಿಕಲ್ ಅಂತಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇದು ನ್ಯೂಮರಿಕಲ್. ಇದು ನಾನ್ ನ್ಯೂಮರಿಕಲ್ ಸ್ನೇಹಿತರೆ. ಓಕೆನಾ? ನಾನ್ ನ್ಯೂಮರಿಕಲ್ ಆಗಿರುತ್ತೆ. ಓಕೆ, ಇದನ್ನೇ ನಾವು ಕ್ವಾಲಿಟೇಟಿವ್ ಅಂತೀವಿ. ಇವ್ಯಾಲ್ಯೂಯೇಷನ್ ಅಂತಂದ್ರೆ ಅಸೆಸ್ಮೆಂಟ್, ಮೌಲ್ಯಮಾಪನ ಮಾಡ್ತಕ್ಕಂಥದ್ದು. ಮೌಲ್ಯಮಾಪನ ಅಂತಂದ್ರೆ ನಿಮ್ಗೆ ಇವ್ಯಾಲ್ಯೂಯೇಟಿಂಗ್ ದ ರಿಸಲ್ಟ್ಸ್.
ಏನು ಯಾವ ಒಂದು ರಿಸಲ್ಟ್ಸ್ ನ ಕಂಡುಹಿಡಿತೀರಾ ನೀವು? ಮೌಲ್ಯವನ್ನ ಕಂಡುಹಿಡಿತೀರಾ? ಯಾವ ಒಂದು ಮೌಲ್ಯವನ್ನ ಕಂಡುಹಿಡಿತೀರಾ? ಆ ಒಂದು ಪ್ರೋಗ್ರಾಮ್ ನ ಮೌಲ್ಯ, ಆ ಒಂದು ಆಕ್ಟಿವಿಟಿನ ಮೌಲ್ಯ, ಆ ಒಂದು ಸಿಸ್ಟಮ್ ನ ಒಂದು ಮೌಲ್ಯ, ಪ್ರತಿಯೊಂದು ಆಬ್ಜೆಕ್ಟ್ಸ್ ನ ಒಂದು ಮೌಲ್ಯ, ಈ ಒಂದು ಜನಸಂಖ್ಯೆಗಳನ್ನ ನೀವು ಮೌಲ್ಯಮಾಪನ ಮಾಡ್ಬಿಡ್ತೀರಾ. ಅದನ್ನೇ ಇಲ್ಲಿ ಇವ್ಯಾಲ್ಯೂಯೇಷನ್ ಅಂತ ಹೇಳೋದು. ಅಥವಾ ಒಂದು ರಿಸರ್ಚ್ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ಇವ್ಯಾಲ್ಯೂಯೇಷನ್ ಮಾಡಿ ರಿಸರ್ಚ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇಂಟರ್ವ್ಯೂ ಅಂತ ಹೇಳ್ತೀವಿ, ಸಂದರ್ಶನ ಮಾಡ್ತೀವಿ. ಸಂದರ್ಶನ ಮಾಡೋದ್ರ ಮುಖಾಂತರ ನಾವು ರಿಸರ್ಚ್ ಮಾಡ್ತೀವಿ. ಒಬ್ಬರನ್ನ ಭೇಟಿ ಮಾಡೋದ್ರ ಮುಖಾಂತರ, ಅವ್ರಿಗೆ ಕ್ವಶನ್ಗಳು ಕೇಳೋ ಮುಖಾಂತರ, ಅವ್ರ ಜೊತೆನೆ ಕುತ್ಕೊಂಡು ಮಾತಾಡೋದ್ ಮುಖಾಂತರ. ಟಿವಿದಲ್ಲೆಲ್ಲ ನೋಡ್ತಿರ್ತೀರಾ ನೀವು, ಕೆಲವೊಬ್ಬ ಹೀರೋಗಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಏನಕ್ಕಪ್ಪ ಮಾಡ್ತಾರೆ ಅಂತಂದ್ರೆ ಅವರ ಸ್ಟೋರಿ, ಬಿಹೈಂಡ್ ಸ್ಟೋರಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಮತ್ತೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ, ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ಅವ್ರ ಹತ್ರ ಮಾತಾಡೋದಕ್ಕೆ, ಅವ್ರ ಹತ್ರ ಕ್ವಶನ್ಸ್ ಕೇಳಿ ಅವ್ರ ರೆಸ್ಪಾನ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಇಂಟರ್ವ್ಯೂ ಮಾಡ್ತಾರೆ. ಇನ್ನು ಕ್ವಶನ್ ಅಂತಂದ್ರೆ ಪ್ರಶ್ನಾವಳಿಗಳು, ಪದೇ ಪ್ರಶ್ನೆಗಳನ್ನ ಅವ್ರಿಗೆ ಫಿಕ್ಸ್ ಅಪ್ ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕ್ವಶನ್ಸ್ ಕೇಳ್ಬೇಕು. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಟಿವಿನಲ್ಲಿ ಸಿದ್ದರಾಮಯ್ಯ ಅವರನ್ನ, ಡಿ ಕೆ ಶಿ ಸಾಹೇಬ್ರನ್ನ, ಇಲ್ಲ ರಾಜಕಾರಣಿ ವ್ಯಕ್ತಿಗಳನ್ನ ಕರ್ಸಿ ಕೂರ್ಸೋದಕ್ಕಿಂತ ಮೊದಲೇ ಅವ್ರಿಗೆ ಲೀಸ್ಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಕ್ವಶನ್ಸ್ ಲಿಸ್ಟ್ ಕೊಟ್ಟಿರ್ತಾರೆ. ನಾವು 20 ಕ್ವಶನ್ಸ್ ಕೇಳ್ತೀವಿ, ಈ ಕ್ವಶನ್ಸ್ ಕೇಳೋದು, ನೋಡ್ಕೊಂಡು ಬನ್ನಿ ಅಂತ ಕ್ವಶನ್ಸ್ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ. ಅವ್ರು ಆ ಕ್ವಶನ್ಸ್ ಮಾತ್ರ ಪ್ರಿಪೇರ್ ಆಗಿ ಬಂದಿರ್ತಾರೆ. ಅದಕ್ಕೆ ಅವರು ಎಲ್ಲಾ ಕ್ವಶನ್ಸ್ಗಳಿಗೂ ಉತ್ತರ ಕೊಡೋದು. ಪ್ರೀ ಪ್ಲಾನಡ್ ಸ್ನೇಹಿತರೆ, ಇದು ಕ್ವಶನ್ಸ್ ಅವ್ರಿಗೆ ಮೊದಲೇ ಕೊಟ್ಟಿರ್ತಾರೆ. ಓಕೆ, ಇದನ್ನೇ ನಾವು ಕ್ವಶನೈರ್ಸ್ ರಿಸರ್ಚ್ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ರಿಸರ್ಚ್ ಎಥಿಕ್ಸ್. ಇದು ಸಪರೇಟ್ ಹೆಡ್ಡಿಂಗ್. ಇದು ರಿಸರ್ಚ್ ಎಥಿಕ್ಸ್ ಅಂತಂದ್ರೆ ನಾವು ಮಾಡ್ತಕ್ಕಂಥ ರಿಸರ್ಚ್ ಹೇಗಿರ್ಬೇಕು, ನಮ್ಮ ಲೈಫಲ್ಲಿ, ರಿಯಲ್ ಲೈಫಲ್ಲಿ ಹೇಗಿರ್ಬೇಕು ಅಂತಂದ್ರೆ ವೆರಿ ಸಿಂಪಲ್. ಅದರದೇ ಆದಂತಹ ಮಾರಲ್ಸ್, ಕ್ಯಾರೆಕ್ಟರ್ಸ್ ಒಳಗೊಂಡಿರ್ಬೇಕು ಸ್ನೇಹಿತರೆ. ಓಕೆನಾ? ಮೊರಾಲಿಟಿ ಇರ್ಬೇಕು ನಾವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ. ನಾವು ಇನ್ನೊಬ್ರು ರಿಸರ್ಚ್ ಮಾಡಿರೋದನ್ನ ಕದಿಯೋದು, ಇನ್ನೊಬ್ರು ಹೇಗ್ ಮಾಡಿರ್ತಾರೆ ಅದೇ ರಿಸರ್ಚ್ ನಾವು ಮಾಡೋದು, ಅವ್ರು ಹೇಳಿರೋದನ್ನೇ ನಾವು ಹೇಳೋದು, ಕಾಪಿ ಮಾಡೋದು, ಈ ತರ ಎಲ್ಲ ಇರಬಾರ್ದು. ಅದೊಂದು ವೃತ್ತಿ ಧರ್ಮ ಅಂತಕ್ಕಂಥದ್ದನ್ನ ನಾವು ಕೆಲವೊಂದು ನೀತಿಗಳನ್ನ, ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ. ಇದನ್ನೇ ನಾವು ರಿಸರ್ಚ್ ಎಥಿಕ್ಸ್ ಅಂತ ಹೇಳೋದು. ಇದನ್ನ ನೋಡಿ, ರಿಸರ್ಚ್ ಎಥಿಕ್ಸ್ ಅಂತಕ್ಕಂಥದ್ದು ಏರ್ ಬ್ರೀತ್ಸ್ ಎಥಿಕ್ಸ್ ಈಸ್ ಎವ್ರಿವೇರ್. ಅಂದ್ರೆ ಗಾಳಿ ಎಲ್ಲಾ ಕಡೆ ಇರುತ್ತೆ ಅಲ್ವಾ, ಅದೇ ತರ ರಿಸರ್ಚ್ ಮಾಡ್ತಕ್ಕಂಥದ್ದು ಒಂದು ಹೇಗಿರ್ಬೇಕು ಅಂತಂದ್ರೆ ಪ್ರಾಮಾಣಿಕತೆಯಿಂದ ಇರ್ಬೇಕು ಸ್ನೇಹಿತರೆ. ಮತ್ತೆ ರಿಸರ್ಚ್ ಮಾಡೋದಕ್ಕೆ ಕೆಲವೊಂದು ಕಾಂಪೊನೆಂಟ್ಸ್ ಇದೆ. ಕೆಲವೊಂದು ಕಾಂಪೊನೆಂಟ್ಸ್ ಆಫ್ ಎಥಿಕಲ್ ರಿಸರ್ಚ್ ಅಂದ್ರೆ, ಮೊದಲನೇದು ಪಾರ್ಟಿಸಿಪೇಷನ್ ಮಸ್ಟ್ ಬಿ ವಾಲಂಟರಿ. ಅಂದ್ರೆ ವಾಲಂಟರಿಯಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು. ಇದರಲ್ಲಿ ಇರೆಗ್ಯುಲಾರಿಟಿ ಇರಬಾರ್ದು, ಪದೇ ಆಬ್ಸೆಂಟ್ ಆಗೋದಿರಬಾರ್ದು. ವಾಲಂಟರಿಯಾಗಿ ಸ್ವಪ್ರೇರಿತವಾಗಿ ಬರಬೇಕು. ಓಕೆನಾ? ಎರಡನೇದು ರಿಸರ್ಚ್ ಮಸ್ಟ್ ಬಿ ಒಬ್ಟೈನ್ ಇನ್ಫಾರ್ಮ್ಡ್ ಕನ್ಸೆಂಟ್. ಬೇರೆಯವರ ಒಪ್ಪಿಗೆ ಇರಬೇಕು ಸ್ನೇಹಿತರೆ. ನೀವು ರಿಸರ್ಚ್ ಮಾಡಬೇಕು ಅಂತಂದ್ರೆ ಒಬ್ಬರ ಬಗ್ಗೆ ಬೇರೆಯವರ ಒಪ್ಪಿಗೆ ಇದ್ರೆ ಮಾತ್ರ ನೀವು ರಿಸರ್ಚ್ ಮಾಡಬೇಕು. ಮತ್ತೆ ಇನ್ನೊಬ್ಬರನ್ನ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅವ್ರ ಒಪ್ಪಿಗೆ ಇದ್ರೆ ನೀವು ಪ್ರಶ್ನೆ ಕೇಳಬೇಕು. ಅವ್ರನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅವ್ರನ್ನ ಸ್ಟಡಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವ್ರ ಒಪ್ಪಿಗೆ ಇರಬೇಕು ಸ್ನೇಹಿತರೆ. ದಟ್ ಈಸ್ ವೆರಿ ಅವ್ರ ಒಪ್ಪಿಗೆ ತಗೊಂಡು ನೀವು ರಿಸರ್ಚ್ ಮಾಡಿ. ರಿಸರ್ಚರ್ಸ್ ಮಸ್ಟ್ ಮೇಂಟೈನ್ ಪಾರ್ಟಿಸಿಪೆಂಟ್ ಕಾನ್ಫಿಡೆನ್ಷಿಯಲ್. ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳು ಅಥವಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ ವ್ಯಕ್ತಿಯ ವಿಚಾರಗಳು ನೀವು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು ಸ್ನೇಹಿತರೆ. ದಟ್ ಶುಡ್ ಬಿ ಮೇಂಟೈನ್ ಕಾನ್ಫಿಡೆನ್ಷಿಯಲ್. ಓಕೆನಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ಕೆಲವೊಂದು ಕೋರ್ಸ್ ಪಾಲಿಸೀಸ್ ಇದೆ. ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ತುಂಬಾ ಸಮಯ ವ್ಯರ್ಥ ಮಾಡೋದು ಬೇಡ. ನೀವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ ಪ್ರಾಮಾಣಿಕತೆ ಇರಲಿ, ಆನೆಸ್ಟಿ ಇರಲಿ, ಮತ್ತೆ ನಿಮ್ಗೆ ಗುರಿ ಇರಲಿ. ನೀವು ಮಾಡ್ತಕ್ಕಂಥ ರಿಸರ್ಚ್ ಇದೆಯಲ್ಲ, ಅದಕ್ಕೆ ಒಂದು ಗುರಿ ಅಂತಕ್ಕಂಥದ್ದು ಇರಬೇಕು. ಗುರಿ ಇಲ್ಲದೆ ಇದ್ರೆ ನಾವು ಯಾವ ರಿಸರ್ಚ್ ಮಾಡಬಾರ್ದು ಸ್ನೇಹಿತರೆ. ಇಂಟಿಗ್ರಿಟಿ ಇರಬೇಕು, ಸಮಾನತೆ, ಸಮಗ್ರತೆ ಇರ್ತಕ್ಕಂಥದ್ದು ಇರಬೇಕು ನೀವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ. ಎಲ್ಲರೂ ಸಮಾನ ಭಾವನೆಯಲ್ಲಿ ಕಾಣಬೇಕು. ಮತ್ತೆ ಕೇರ್ಫುಲ್ ಆಗಿ ರಿಸರ್ಚ್ ಮಾಡ್ಬೇಕು, ಜಾಗರೂಕತೆಯಿಂದ ರಿಸರ್ಚ್ ಮಾಡ್ಬೇಕು. ಯಾವುದೇ ರೀತಿಯಾದ ತೊಂದರೆಗೆ ಒಳಗಾಗಬಾರ್ದು, ಬೇರೆಯವ್ರಿಗೆ ತೊಂದರೆನೂ ಕೊಡಬಾರ್ದು. ಮತ್ತೆ ಮುಕ್ತತೆ ಇರಬೇಕು. ನೀವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ ಓಪನ್ನೆಸ್ ಇರಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕು. ಪಬ್ಲಿಷ್ ಮಾಡ್ಬೇಕಲ್ಲ ರಿಸರ್ಚ್ ನ ನೀವು, ಅದಕ್ಕೆ ಓಪನ್ನೆಸ್ ಆಗಿ ನೀವು ಮಾಡಿ. ಮತ್ತೆ ಯಾವುದೇ ಆಸ್ತಿಗಳನ್ನ ಹಾನಿ ಮಾಡಬಾರ್ದು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಆಸ್ತಿ ಏನಾದ್ರು ಬೇರೆಯವರ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅವರ ಒಂದು ಮಾನಕ್ಕೆ ಧಕ್ಕೆ ತರಬಾರ್ದು, ಅವರ ಒಂದು ಆಸ್ತಿಗೆ
ಹಾನಿ ಮಾಡಬಾರ್ದು, ಅವರ ಗೌರವಕ್ಕೆ ನೀವು ಅಪಕೀರ್ತಿ ತರಬಾರ್ದು. ರಿಸರ್ಚ್ ಮಾಡ್ಬೇಕಂದ್ರೆ ತುಂಬಾ ಇದೆ. ಮತ್ತೆ ಕಾನ್ಫಿಡೆನ್ಶಿಯಾಲಿಟಿನ ಮೇಂಟೈನ್ ಮಾಡಬೇಕು. ಓಕೆನಾ? ಬೇರೆಯವ್ರಿಗೆ ನಿಮ್ ಡೇಟಾಸ್ ಎಲ್ಲ ಕೊಟ್ರೆ ಅವರು ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡು ಅವ್ರು ರಿಸರ್ಚ್ ಮಾಡ್ಕೋತಾರೆ ಅಷ್ಟೇ. ಮತ್ತೆ ಜವಾಬ್ದಾರಿಯುತವಾಗಿ ಪ್ರಕಟಣೆ ಮಾಡಬೇಕು. ಏನಾದ್ರು ಪಬ್ಲಿಕೇಶನ್ ಮಾಡಬೇಕು ಅಂತಂದ್ರೆ ರೆಸ್ಪಾನ್ಸಿಬಲ್ ಆಗಿ ಪ್ರಕಟಣೆ ಮಾಡಿ. ಓಕೆನಾ? ಜಾಗೃತತೆಯಿಂದ ರೆಸ್ಪಾನ್ಸಿಬಲ್ ಆಗಿ ಪ್ರಕಟಣೆ ಮಾಡಿ, ಇನ್ನೊಬ್ಬರಿಗೆ ಅದು ಯೂಸ್ಫುಲ್ ಆಗ್ಬೇಕು, ಮತ್ತೆ ತೊಂದರೆ ಆಗ್ಬಾರ್ದು ಯಾರಿಗೂ ಕೂಡ. ರೆಸ್ಪಾನ್ಸಿಬಲ್ ಮಾನಿಟರಿಂಗ್, ಜವಾಬ್ದಾರಿಯಾದಂತ ಮಾರ್ಗದರ್ಶನ ತಗೊಳ್ಳಿ. ಯಾರಾದ್ರೂ ಒಳ್ಳೆ ಪ್ರೊಫೆಸರ್ಸ್ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಹೇಳ್ದಂಗೆ ಅವ್ರೇನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡಿ, ಅವ್ರ ಹೇಳೋ ಮಾತನ್ನ ಕೇಳಿ ಜವಾಬ್ದಾರಿಯುತವಾಗಿ ವರ್ತನೆ ಮಾಡ್ಕೊಳ್ಳಿ, ವರ್ತಿಸಿ ಅವ್ರ ಹತ್ರ. ಮತ್ತೆ ನಿಮ್ಮ ಸಹೋದ್ಯೋಗಿಗಳಿಗೆ ಗೌರವ ನೀಡಿ ಸ್ನೇಹಿತರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ ಫಾರ್ ಆಲ್ ಕೊಲೀಗ್ಸ್. ನೀವು ರಿಸರ್ಚ್ ಮಾಡಬೇಕು ಅಂತಂದ್ರೆ ನಿಮ್ಮ ಜೊತೆಲಿರ್ತಕ್ಕಂಥ ಸಹೋದ್ಯೋಗಿಗಳಿಗೆ ಗೌರವವನ್ನ ನೀಡಬೇಕು. ಒಳ್ಳೆಯ ಒಂದು ಸಭ್ಯತೆಯನ್ನ ಕೊಡಬೇಕು ಅವ್ರಿಗೆ. ಒಳ್ಳೆಯ ಕಮ್ಯುನಿಕೇಶನ್ ಮಾಡ್ಬೇಕು ಅವ್ರ ಹತ್ರ. ದಟ್ ಈಸ್ ರೆಸ್ಪೆಕ್ಟ್ಫುಲ್ ಕಮ್ಯುನಿಕೇಶನ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ನಿಮ್ಗೆ, ಸಾಮಾಜಿಕ ಜವಾಬ್ದಾರಿ ಇರಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಜನರಿಗೆ ಅನ್ಯಾಯ ಆಗೋ ರೀತಿ ಮಾಡಬಾರ್ದು, ರಿಸರ್ಚ್ ಮೋಸ ಆಗೋ ರೀತಿ ಮಾಡಬಾರ್ದು, ಅವ್ರಿಗೆ ತೊಂದರೆ ಆಗೋ ರೀತಿ, ಅವ್ರಿಗೆ ಅಪಾಯ ಸೃಷ್ಟಿಸುವ, ಆತಂಕ ಸೃಷ್ಟಿಸುವಂತಹ ಯಾವುದೇ ಒಂದು ರಿಸರ್ಚ್ ನ ಮಾಡಬಾರ್ದು ಸ್ನೇಹಿತರೆ. ಮತ್ತೆ ನಾನ್ ಡಿಸ್ಕ್ರಿಮಿನೇಷನ್, ನೀವು ಮಾಡೋ ಒಂದು ರಿಸರ್ಚ್ ಅಲ್ಲಿ ತಾರತಮ್ಯ ಇರಬಾರ್ದು. ಬಡವ, ಸಾಹುಕಾರ, ಮತ್ತೆ ಆ ಕ್ಯಾಸ್ಟು, ಈ ಕ್ಯಾಸ್ಟು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಇವೆಲ್ಲ ಇರಬಾರ್ದು ಸ್ನೇಹಿತರೆ. ಮತ್ತೆ ಗಂಡು ಹೆಣ್ಣು ಯಾವುದು ಇರಬಾರ್ದು. ಮತ್ತೆ ಕಾಂಪಿಟೆನ್ಸ್ ಇರ್ಲಿ, ನಿಮಗೆ ಸಾಮರ್ಥ್ಯ ಇರ್ಲಿ ಸ್ನೇಹಿತರೆ. ನೀವು ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸಾಮರ್ಥ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಿಮಗೆ ಈ ಒಂದು ರಿಸರ್ಚ್ ನ ಕಂಪ್ಲೀಟ್ ಮಾಡ್ತೀರಾ ಅನ್ನೋ ಒಂದು ಸಾಮರ್ಥ್ಯದ ಮೇಲೆ ನೀವು ಮಾಡ್ಬೇಕಾಗತ್ತೆ. ನಿಮಗೆ ಸಾಮರ್ಥ್ಯ ಇದೆ, ಮತ್ತೆ ಕಾಂಪಿಟೇಷನ್ ಕೂಡ ಇರ್ಲಿ, ಬೇರೆಯವ್ರ ಹತ್ರ ಕಾಂಪಿಟೇಷನ್ ಇರ್ಲಿ. ಮತ್ತೆ ಕಾನೂನುಬದ್ಧವಾಗಿರ್ಲಿ ನಿಮ್ ರಿಸರ್ಚ್, ಲೀಗಲ್ ಆಗಿರ್ಬೇಕು. ಅದರಲ್ಲಿ ಇಲ್ಲಿಗಲ್ ವರ್ಡ್ಸ್ ಆಗಿರ್ಬೋದು, ಇಲ್ಲಿಗಲ್ ಪಿಕ್ಚರ್ಸ್ ಆಗಿರ್ಬೋದು, ಇಲ್ಲಿಗಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಫೇಕ್ ಇನ್ಫಾರ್ಮೇಶನ್, ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂತ ಇನ್ಫಾರ್ಮೇಶನ್, ಇವೆಲ್ಲ ಇರಬಾರ್ದು ಸ್ನೇಹಿತರೆ. ಮತ್ತೆ ಅನಿಮಲ್ ಕೇರ್ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ ಯಾವುದೇ ಅನಿಮಲ್ಸ್ಗೂ ಕೂಡ ಹಾರ್ಮ್ ಆಗಬಾರ್ದು. ಯಾವುದೇ ಅನಿಮಲ್ಸ್ಗೂ ಕೂಡ ಹಾರ್ಮ್ ಆಗಬಾರ್ದು. ಅನಿಮಲ್ಸ್ ನ ಯೂಸ್ ಮಾಡಿ ಏನು ಇಲ್ಲ, ತೊಂದರೆ ಇಲ್ಲ, ಬಟ್ ಹಾರ್ಮ್ ಆಗಿರ್ಬಾರ್ದು, ಹಾರ್ಮ್ ಮಾಡಬಾರ್ದು. ಅಮ್ಮ ಈ ಫಿಲಮ್ ಅಲ್ಲಿ ನೋಡಿರ್ತಾರೆ, ಯಾವುದೇ ಪ್ರಾಣಿಗಳಿಗೂ ಯಾವುದೇ ಅನಿಮಲ್ಸ್ ನಾವು ಯೂಸ್ ಮಾಡಿಲ್ಲ, ಎಲ್ಲ ಅನಿಮೇಷನ್ ಯೂಸ್ ಮಾಡಿದೀವಿ ಅಂತ ಫಿಲಮ್ಸ್ ಅಲ್ಲಿ ಕೊಡ್ತಾರೆ. ಸೊ ನೀವು ಮಾಡ್ತಕ್ಕಂಥ ರಿಸರ್ಚ್ ಅಲ್ಲಿ ಪ್ರಾಣಿಗಳ ಆರೈಕೆ ಮಾಡಿ, ಹಾನಿ ಮಾಡಬಾರ್ದು, ಪ್ರಾಣಿಗಳಿಗೆ ಹಾನಿ ಅಥವಾ ತೊಂದರೆ ಮಾಡಬಾರ್ದು ಸ್ನೇಹಿತರೆ. ಹ್ಯೂಮನ್ ಸಬ್ಜೆಕ್ಟ್ ಪ್ರೊಟೆಕ್ಷನ್ಸ್, ಮಾನವನ ವಿಷಯಗಳ ರಕ್ಷಣೆ ಮಾಡಿ. ಮಾನವರಿಗೆ ಅಪಕೀರ್ತಿ ಬರೋ ರೀತಿ, ಮಾನವನ ಕುಲಕ್ಕೆ ಕೆಟ್ಟ ಹೆಸರು ಬರೋ ರೀತಿ ಏನು ಮಾಡಬಾರ್ದು. ಅವ್ರ ರಕ್ಷಣೆ ಮಾಡೋ ರೀತಿ ಇರ್ಬೇಕಾಗತ್ತೆ ನಿಮ್ ರಿಸರ್ಚ್. ಓಕೆ, ನೆಕ್ಸ್ಟ್ ರಿಪೋರ್ಟ್ಸ್, ಲಾಸ್ಟ್ ಕಾನ್ಸೆಪ್ಟ್ಸ್ ಅಂತ ಅನ್ಸುತ್ತೆ. ದಯವಿಟ್ಟು ತುಂಬಾ ಶ್ರಮ ಪಟ್ಟು ಈ ಕಂಟೆಂಟ್ ನ ರೆಡಿ ಮಾಡಿರೋದು. ಎಲ್ಲಾ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ರಿಪೋರ್ಟ್ಸ್, ಎ ರಿಸರ್ಚ್ ರಿಪೋರ್ಟ್ ಈಸ್ ಎ ಡಾಕ್ಯುಮೆಂಟ್ ದಟ್ ಸಮರೈಸಸ್ ಅಂದ್ರೆ ಸಾರಾಂಶ. ನೀವು ಬರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಸಾರಾಂಶ ಇರಬೇಕು. ಆ ಸಾರಾಂಶ ಯಾವುದನ್ನೆಲ್ಲ ಒಳಗೊಂಡಿರ್ಬೇಕು ಅಂತಂದ್ರೆ ಮೆಥಡಾಲಜಿ, ಗುಡ್ ಮೆಥಡಾಲಜಿ ಇರಬೇಕು, ಉತ್ತಮವಾದ ಫಲಿತಾಂಶ ಇರಬೇಕು, ಉತ್ತಮವಾದ ಸಂಬೋಧನೆ ಇರಬೇಕು, ಉತ್ತಮವಾದ ಉಪಸಂಹಾರ ಇರಬೇಕು. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಪೋರ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಪೋರ್ಟ್ ಅಲ್ಲಿ ಫಾರ್ಮಲ್ ಲ್ಯಾಂಗ್ವೇಜ್ ನ ಬಳಕೆ ಮಾಡಿ, ಅಫಿಷಿಯಲ್ ಲ್ಯಾಂಗ್ವೇಜ್ ನ ಬಳಕೆ ಮಾಡಿ. ನಿಮ್ ರಿಪೋರ್ಟ್ ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಇರಬೇಕು, ಫಾರ್ಮಲ್ ಲ್ಯಾಂಗ್ವೇಜ್ ಇರಬೇಕು. ಈ ಕೆಟ್ಟ ಭಾಷೆಯನ್ನ, ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಬೇಡಿ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ ರಿಪೋರ್ಟ್ ಅಲ್ಲಿ. ಒಳ್ಳೆಯ ಸ್ಟ್ರಕ್ಚರ್ ಇರಬೇಕು, ಅಂದ್ರೆ ಹೆಡ್ಡಿಂಗ್ಸ್ ಇರಬೇಕು, ಸೆಕ್ಷನ್ಸ್ ಇರಬೇಕು, ಮೆನ್ಷನ್ ಮಾಡಿರ್ಬೇಕು, ಬುಲೆಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಿರ್ಬೇಕು. ಈ ರೀತಿ ಬುಲೆಟ್ ಪಾಯಿಂಟ್ಸ್, ಓಕೆನಾ, ಈ ರೀತಿ ಬುಲೆಟ್ ಪಾಯಿಂಟ್ಸ್ ಮೆನ್ಷನ್ ಮಾಡಿರ್ಬೇಕು. ಮತ್ತೆ ಇನ್ಫಾರ್ಮೇಶನ್ ಇರಬೇಕು. ನೀವು ಮಾಡಿರ್ತಕ್ಕಂಥ, ನೀವು ಪ್ರಿಪೇರ್ ಮಾಡಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಇನ್ಫಾರ್ಮೇಟಿವ್ ಆಗಿರ್ಬೇಕು, ಮಾಹಿತಿ ಆಧಾರವಾಗಿರ್ಬೇಕು, ಒಬ್ಬರಿಗೆ ಅನುಕೂಲ ಆಗ್ಬೇಕು. ಪ್ರತಿಯೊಂದು ಕಂಟೆಂಟ್ಸ್ ಮಾಹಿತಿ ಆಧಾರವಾಗಿರ್ಬೇಕು. ಏನೇನೋ ತರಲೆಯಾಗಿ ಎಲ್ಲ ನಿಮ್ ರಿಪೋರ್ಟ್ ಅಲ್ಲೆಲ್ಲ ಇರಬಾರ್ದು. ದಟ್ ಶುಡ್ ಬಿ ಇನ್ಫಾರ್ಮೇಟಿವ್, ಓಕೆ, ಮೀನಿಂಗ್ಫುಲ್. ಮತ್ತೆ ರೆಕಮೆಂಡೇಶನ್ಸ್ ಏನು, ನೀವು ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಫ್ಯೂಚರ್ಗೆ ರೆಕಮೆಂಡ್ ಆಗಿರೋ ತರ ಇರಬೇಕು.
ನಿಮ್ಮ ರಿಪೋರ್ಟ್ ನ ಬೇರೆಯವರು ಯೂಸ್ ಮಾಡೋ ರೀತಿ, ಮುಂದಿನ ತಲಾಂತರವು ಯೂಸ್ ಆಗೋ ರೀತಿ ಇರಬೇಕು ಆ ಒಂದು ರಿಪೋರ್ಟ್. ವಿಜುವಲ್ ಏಡ್ಸ್, ನಿಮ್ಮ ರಿಪೋರ್ಟ್ ಅಲ್ಲಿ ಇಲಸ್ಟ್ರೇಷನ್ಸ್ ಇರಬೇಕು, ಚಾರ್ಟ್ಸ್ ಇರಬೇಕು, ಪಿಕ್ಚರ್ಸ್ ಇರಬೇಕು, ಡಯಾಗ್ರಾಮ್ಸ್ ಇರಬೇಕು, ಕಾಲಮ್ಸ್ ಹಾಕೊಂಡು ಚೆನ್ನಾಗಿ ಮಾಡಿರ್ಬೇಕು, ಟೇಬಲ್ ಕಂಟೆಂಟ್ಸ್ ಎಲ್ಲ ನಿಮ್ ರಿಪೋರ್ಟ್ ಅಲ್ಲಿ ಇವೆಲ್ಲ ಇರ್ಬೇಕು ಸ್ನೇಹಿತರೆ. ಸಮ್ಮರಿ ಇರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಬ್ರೀಫ್ ಓವರ್ ಇರಬೇಕು ನಿಮ್ ರಿಪೋರ್ಟ್ ಅಲ್ಲಿ. ಓಕೆ, ಒಂದು ಹೆಡ್ಡಿಂಗ್ ಕೊಟ್ಟಿರ್ತೀರಾ ಅಂತಂದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಇರಬೇಕು, ಒಂದು ಹೆಡ್ಡಿಂಗ್ ಅಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಇರಬೇಕು. ಸಾರಿ ಸ್ನೇಹಿತರೆ. ಟೈಪಿಂಗ್ ಆಫ್ ರಿಪೋರ್ಟ್, ನೀವು ರಿಪೋರ್ಟ್ ಟೈಪ್ ಮಾಡ್ಬೇಕಾದ್ರೆ ಏನೇನೆಲ್ಲ ಅಂಶಗಳು ಒಳಗೊಂಡಿರ್ಬೇಕು ಅಂತಂದ್ರೆ, ಟೈಪಿಂಗ್ ಶೀಟ್ಸ್ ಮಸ್ಟ್ ಬಿ ಕ್ಲೀನ್, ಡಿಸ್ಟಿಂಕ್ಟ್, ಲೆಜಿಬಲ್, ಅರ್ಥ ಆಗೋ ರೀತಿ ಕ್ಲೀನ್ ಆಗಿರ್ಬೇಕು. ಶೀಟ್ಸ್ ಎಲ್ಲ ಗಲೀಜಾಗಿರ್ಬಾರ್ದು, ಮತ್ತೆ ಚಿತ್ ಮಾಡಬಾರ್ದು, ಹೊಡೆದು ಬರ್ತಿರೋದನ್ನೆಲ್ಲ ಹೊಡೆದು ಚಿತ್ ಮಾಡೋದು. ನೀಟ್ನೆಸ್ ಇರಬೇಕು. ಸ್ಟ್ರೈಕ್ ಓವರ್ ಮಾಡಬಾರ್ದು, ಪದೇ ಈ ತರ ಹೊಡಿತಾ ಇರೋದು, ಬರೆಯೋದು, ಅಯ್ಯೋ ತಪ್ಪು ಬೇರೆದ ಬರೆಯೋಣ, ಇವೆಲ್ಲ ಮಾಡಬಾರ್ದು. ಸ್ಟ್ರೈಕ್ ಔಟ್ ಇರಬಾರ್ದು. ಟೈಪಿಂಗ್ ಮಸ್ಟ್ ಬಿ ಒನ್ ಸೈಡೆಡ್, ಒಂದ್ ಶೀಟ್ ಅಲ್ಲಿ ಒಂದ್ ಶೀಟ್ ಮಾಡ್ತಾ ಇರಬೇಕು, ಅದ್ರ ಹಿಂದೆಗಡೆ ಬರೆದಿರಬಾರ್ದು, ಪ್ರಿಂಟ್ ಆಗಿರ್ಬಾರ್ದು, ಒನ್ ಸೈಡ್ ಮಾತ್ರ ಪ್ರಿಂಟ್ ಆಗಿರ್ಬೇಕು. ಹೆಡ್ಡಿಂಗ್ ಶುಡ್ ಬಿ ಟೈಪ್ಡ್ ಇನ್ ದ ಸೆಂಟರ್ ಅಲ್ಲಿ ಹೆಡ್ಡಿಂಗ್ ಇರಬೇಕು, ಇಲ್ಲಿಂದ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಗಬೇಕು. ಓಕೆ, ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ಪ್ಯಾರಾಗ್ರಾಫ್ಸ್ ಇರಬೇಕು, ಒಳ್ಳೆ ಕೊಟೇಶನ್ಸ್ ಇರಬೇಕು, ಫುಟ್ ನೋಟ್ಸ್ ಇರಬೇಕು, ಹೆಡರ್ ಫುಟರ್ ನೋಟ್ಸ್ ಇರಬೇಕು, ಅಪ್ರಾಪ್ರಿಯೇಟ್ ಆಗಿ ಎಲ್ಲ ಮೆನ್ಷನ್ ಮಾಡಿರ್ಬೇಕು. ಈ ಡಿಟೋಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಈ ರೀತಿ ಡಬಲ್ ಇನ್ವರ್ಟೆಡ್ ಕಾಮಸ್ ಆಗ್ತಿರಲ್ಲ, ಇದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೇಕು. ಇದು ಹೆಚ್ಚು ಯೂಸ್ ಮಾಡಬಾರ್ದು, ಡಬಲ್ ಇನ್ವರ್ಟೆಡ್ ಕಾಮಗಳು ಹಾಕೊಳ್ಳೋದು, ಇದನ್ನೇ ನಾವು ಡಿಟೋಸ್ ಅಂತ ಹೇಳೋದು. ಇದನ್ನ ಯೂಸ್ ಮಾಡಬಾರ್ದು ಅಂತ. ಓಕೆ, ಎಫಿಷಿಯಂಟ್ ಟೈಪಿಸ್ಟಲ್ಲಿ ಟೈಪ್ ಮಾಡಬೇಕು. ಯಾರ್ಯಾರು ಟೈಪ್ ಮಾಡೋಕ್ಕಾಗಲ್ಲ ಇಲ್ಲಿ. ನಿಮ್ಮ ರಿಪೋರ್ಟ್ ನ ಪಕ್ಕಾ ಟೈಪ್ ರೈಟರ್ಗೆ ಪಕ್ಕಾ ಟೈಪ್ ಮಾಡೋನ್ಗೆ, ಟೈಪಿಸ್ಟ್ಗೆ ಕೊಡ್ಬೇಕು. ಪಕ್ಕಾ ಟೈಪಿಸ್ಟ್ ಕೊಟ್ರೆ ಅವ್ನು ಪಕ್ಕಾ ಟೈಪ್ ಮಾಡ್ತಾನೆ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಇಲ್ಲದೆ. ಆಫ್ಟರ್ ಟೈಪಿಂಗ್ ರಿಸರ್ಚರ್ಸ್ ಶುಡ್ ರೀಡ್ ಕೇರ್ಫುಲಿ. ಟೈಪಿಂಗ್ ಎಲ್ಲ ಆದ್ಮೇಲೆ ಒಂದ್ಸಲ ಓದ್ಬೇಕು ಆ ಒಂದು ರಿಪೋರ್ಟ್ ನ, ಕರೆಕ್ಟ್ ಆಗಿದೆಯಾ, ಮಿಸ್ಟೇಕ್ಸ್ ಆಗಿದೆಯಾ ಏನು ಅಂತ. ಆಲ್ ಕಾಪೀಸ್ ಆರ್ ಲೆಜಿಬಲ್, ಅಂದ್ರೆ ಸರಿಯಾಗಿ ಲೆಜಿಬಲ್ ಅಂತಂದ್ರೆ ಅರ್ಥಪೂರ್ಣವಾಗಿ ಓದೋ ರೀತಿ ಇರಬೇಕು, ಓದುವ ಹಾಗೆ ಇರಬೇಕು. ಲೆಜಿಬಲ್ ಅಂದ್ರೆ ಅರ್ಥಪೂರ್ಣವಾಗಿ ಓದುವ ಹಾಗೆ ಇರಬೇಕು. ಚೆಕ್ ವೆರಿ ಕೇರ್ಫುಲಿ ಅಂಡ್ ಮೇಕ್ ಸಮ್ ಕರೆಕ್ಷನ್ಸ್ ಇಫ್ ಎರರ್ಸ್ ಆರ್ ಫೌಂಡ್. ರಿಪೋರ್ಟ್ಸ್ ಎಲ್ಲ ಟೈಪ್ ಮಾಡಿದಾದ್ಮೇಲೆ ಎರರ್ಸ್ ಏನಾದ್ರು ಇದೆಯಾ ಅಂತ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ, ಏನಾದ್ರು ಮಿಸ್ಟೇಕ್ಸ್ ಇದೆ ಮತ್ತೆ ಅದನ್ನ ಸರಿ ಮಾಡಿ. ಮತ್ತೆ ರಿಪೋರ್ಟ್ ಇನ್ನೇಗಿರ್ಬೇಕು ಅಂತಂದ್ರೆ ಟೈಟಲ್ ಪೇಜ್ ಕರೆಕ್ಟ್ ಆಗಿರ್ಬೇಕು, ಅಕ್ನಾಲೇಜ್ಮೆಂಟ್ ಇರಬೇಕು, ಟೇಬಲ್ ಆಫ್ ಕಂಟೆಂಟ್ ಇರಬೇಕು, ನಿಮ್ ರಿಪೋರ್ಟ್ ಅಲ್ಲಿ ಲಿಸ್ಟ್ ಆಫ್ ಟೇಬಲ್ಸ್ ಇರಬೇಕು, ಲಿಸ್ಟ್ ಆಫ್ ಫಿಗರ್ಸ್ ಇರಬೇಕು, ಡಿಫ್ರೆಂಟ್ ಚಾಪ್ಟರ್ಸ್ ಇರಬೇಕು, ಕೊಟೇಶನ್ಸ್ ಇರಬೇಕು, ಫುಟ್ ನೋಟ್ಸ್ ಇರಬೇಕು, ಇವೆಲ್ಲ ಇರಬೇಕು. ಒಂದು ರಿಪೋರ್ಟ್ ಅಂದ್ರೆ ಇವೆಲ್ಲ ಇರಬೇಕು ಸ್ನೇಹಿತರೆ. ಓಕೆನಾ, ಒಂದು ರಿಪೋರ್ಟ್ ಅಂದ್ರೆ ಇವೆಲ್ಲ ಇರಬೇಕು. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರೆ, ಆ ರಿಪೋರ್ಟ್ಗೆ ಸರಿಯಾಗಿ ಬೈಂಡಿಂಗ್ ಅಂತಕ್ಕಂಥದ್ದು ಮಾಡಿಸಿರ್ಬೇಕು. ಯಾಕೆ ಅಂತಂದ್ರೆ ಫಾರ್ ಫರ್ದರ್ ರೆಫರೆನ್ಸ್ಗೆ, ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ರಿಪೋರ್ಟ್ ನ ಬೇರೆ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು, ಸ್ಟೂಡೆಂಟ್ಸ್ ಬಳಕೆ ಮಾಡ್ಬೋದು. ಆ ಒಂದು ಎಲ್ಲಾ ರಿಪೋರ್ಟ್ಸ್ ನ ಬಳಕೆ ಮಾಡ್ಕೊಂಡು ಅವ್ರು ಯೂಟಿಲೈಸ್ ಮಾಡ್ಕೋಬಹುದಲ್ವಾ. ಅದು ಮುಂದಿನ ತಲಾಂತರಿಗೆ, ಮುಂದಿನ ಪೀಳಿಗೆಗೆ ಅದು ಉಪಯೋಗವಾಗುವ ರೀತಿ ನೀವು ಅದನ್ನ ಭದ್ರವಾಗಿ ಬೈಂಡಿಂಗ್ ಮಾಡಿಸಿ ಎತ್ತಿಟ್ಟಿರ್ಬೇಕು. ಆ ರಿಪೋರ್ಟ್ ಎಲ್ಲರಿಗೂ ಯೂಸ್ ಆಗೋ ರೀತಿ. ಓಕೆನಾ ಸ್ನೇಹಿತರೆ, ಇಷ್ಟು ಕೂಡ ರಿಸರ್ಚ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋ ಇದೆ ಸ್ನೇಹಿತರೆ. ಪಾರ್ಟ್ 1 ಒಂದು ವಿಡಿಯೋ ಇದೆ, ಪಾರ್ಟ್ 2 ಒಂದು ವಿಡಿಯೋ ಇದೆ. ಎರಡೂ ಕೂಡ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಲಿಂಕು, ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ ಸ್ನೇಹಿತರೆ. ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಲಿಂಕ್ ವಿಡಿಯೋಸ್ ಇದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋಸ್ ಕೂಡ ಇದಾವೆ. 4 ವಿಡಿಯೋ ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋಸ್ ಇದಾವೆ. ರಿಸರ್ಚ್ ಆಪ್ಟಿಟ್ಯೂಡ್ 2 ವಿಡಿಯೋದಲ್ಲಿ ಮುಗಿಸಿದೀನಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತಾ, ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟ, ಈ ವಿಡಿಯೋಗೆ ನನ್ನ ಒಂದು ಪರಿಶ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಸಲ ಬರೋ ಒಂದು ನೆಟ್ ಎಕ್ಸಾಮ್ ನ ಯಾರು ಬಿಡಬೇಡಿ, ನೆಟ್ ಎಕ್ಸಾಮ್ ನ ಬಿಡಬೇಡಿ, ಆ ಒಂದು ನೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್ ಸ್ನೇಹಿತರೆ.